ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನ. ನಾನು ಸೋಮಣ್ಣ ಮಾಚಿಮಾಡ. ಇವತ್ತು ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಒಬ್ಬ ಯುವ ಉದ್ಯಮಿ ಇದ್ದಾರೆ. ಯಾರಿರಬಹುದು ಅಂತ ನಿಮ್ಮ ಕುತೂಹಲಕ್ಕೆ ಉತ್ತರ ದ ಒನ್ ಆ್ಯಂಡ್ ಓನ್ಲಿ ಆನಂದ್ ಸಂಕೇಶ್ವರ್ ಅವರು ಫಾರ್ ದ ಫಸ್ಟ್ ಟೈಮ್ ನನ್ನ ಜೊತೆಗೆ 1-to-1 ಸಂದರ್ಶನದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಫೈನ್, ತಾವಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ನಾವು ಬೇರೆ ಗೆಟಪಲ್ಲಿ ಬೇರೆ ಶೈಲಿ ನೋಡ್ತಾ ಇದ್ವಿ. ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ರಿ. ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಪಾದಾರ್ಪಣೆ ಮಾಡ್ತಾ ಇದ್ದೀರಾ ನಾಯಕನಾಗಿ ಅಥವಾ ಏನಾದರೂ? ಜಸ್ಟ್ ಪ್ರೊಡಕ್ಷನ್ ಹೌಸ್. ಕಂಗ್ರ್ಯಾಚುಲೇಷನ್ಸ್. ಒಂದು ಹೆಮ್ಮೆಯ ಚಿತ್ರ ಭಾರತೀಯ ಚಿತ್ರರಂಗದಲ್ಲಿ ವಿಜಯಾನಂದ ಬಿಡುಗಡೆಗೆ ಇದೇ ಶುಕ್ರವಾರ ಕೇವಲ ರಾಜ್ಯಾದ್ಯಂತ ಮಾತ್ರ ಅಲ್ಲ, ದೇಶವ್ಯಾಪಿ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಬಿಡುಗಡೆಗೆ ರೆಡಿಯಾಗಿದೆ. ಒಬ್ಬ ನಿರ್ಮಾಪಕರಾಗಿ ಎಷ್ಟು ಎಕ್ಸೈಟ್ ಆಗಿದ್ದೀರಿ ತಾವು? ಮೊದಲನೇದು ನಿಮಗೆ ಮತ್ತು ನಿಮ್ಮ ತಂಡದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದೀರಾ ನಮ್ಮ ಶೂಟಿಂಗ್ ಮಾಡಲಿಕ್ಕೆ, ಇಂಟರ್ವ್ಯೂ ತೊಗೊಳ್ಳಿಕ್ಕೆ. ಥ್ಯಾಂಕ್ ಯು ಸರ್, ನಮ್ಮ ಪ್ಲೆಷರ್. ಎಸ್ ಸರ್, ತಾವು ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಅಂದರೆ ಇಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಉದ್ಯಮದಲ್ಲಿ ತಾವು ತೊಡಗಿಸ್ಕೊಂಡಂಥವರು, ಫಾರ್ ದ ಫಸ್ಟ್ ಟೈಮ್ ಈ ಒಂದು ಉದ್ಯಮಕ್ಕೂ ಕೂಡ ಕಾಲಿಟ್ಟಿದ್ದೀರಿ ತಾವು. ಮೊದಲಿಗೆ ಅಭಿನಂದನೆಗಳು. ಸೊ ಹೇಗಿದೆ ಆ ವೈಬ್ಸ್, ಹೇಗಿದೆ ಈಗ? ತುಂಬ ಒಂದು ಕುತೂಹಲ ಇದೆ ಮತ್ತು ಸಾಕಷ್ಟು ಎಲ್ಲಿ ಹೋದರೂ ಅದು ಒಂದು ಟಾಕ್ ಆಫ್ ಟೌನ್ ಅಂತ ಹೇಳ್ತಾರೆ, ಒಂದು ಚರ್ಚೆ ಆಗ್ತಾಯಿದೆ. ಸೊ ಎಲ್ಲ ಕಡೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ. ಸೊ ನಾವು ಯಾರ್ಯಾರಿಗೆ ಏನೇನು ಅಂದರೆ ಡೇ ಟು ಡೇ ಇಂಟ್ರ್ಯಾಕ್ಷನ್ ಮಾಡ್ತೀವಲ್ಲ, ಇವನ್ ನಮ್ಮ ಬಿಸ್ನೆಸ್ ಸರ್ಕಲ್ ಇರ್ಬೋದು, ಫ್ರೆಂಡ್ಸಲ್ಲಿ ಅಥವಾ ರಿಲೇಷನ್ಸ್, ಒಂದು ಒಳ್ಳೆಯ ಪಾಸಿಟಿವ್ ಇದು ಅಂತ ಹೇಳಿ ನೋಟ್ ಅಂತ ಹೇಳ್ಬೋದು. ಪ್ರೈವೇಟ್ ಜೆಟ್ಟಲ್ಲಿ ಹೀರೋ, ಹೀರೋಯಿನ್, ಪ್ರೊಡ್ಯೂಸರ್ ಅಥವಾ ಎಲ್ಲ ಸಹ ಕಲಾವಿದರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಒಂದಷ್ಟು ಫೋಟೋಸ್ಗಳು ನೋಡ್ತಾ ಇದ್ದೆ. ಸೊ ಅಲ್ಲಿ ಸಿಕ್ಕಂಥ ರೆಸ್ಪಾನ್ಸ್ ಹೇಗಿತ್ತು? ತಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರಿ, ಡೆಲ್ಲಿ ಆಗಲಿ ಅಥವಾ ಹೈದರಾಬಾದ್ ಆಗಲಿ, ಮುಂಬೈ ಆಗಲಿ. ಸೊ ಹೇಗಿತ್ತು? 10 ರಾಜ್ಯಗಳನ್ನು ತಾವು ಆಲ್ರೆಡಿ ಸುತ್ತಿ ಬಂದಿದ್ದೀರಿ. ಸೊ ಹೇಗಿತ್ತು ರೆಸ್ಪಾನ್ಸ್ ನಮ್ಮ ವಿಜಯಾನಂದಕ್ಕೆ? 11 ದಿವಸ ಒಳಗೆ 10 ರಾಜ್ಯಗಳನ್ನು ನಾವು ಕವರ್ ಮಾಡಿದ್ವಿ ನಾನ್ ಸ್ಟಾಪ್. ಸೊ ತುಂಬ ಒಳ್ಳೆಯ ಅದ್ಭುತವಾದ ರೆಸ್ಪಾನ್ಸ್ ಇತ್ತು. ಮೊದಲು ಗುಜರಾತ್ ಹೋದ್ವಿ ಬೆಂಗಳೂರಿಂದ, ನಂತರ ಅಂದರೆ ಅಹಮದಾಬಾದ್, ನಂತರ ಲಖನೌ, ಆಮೇಲೆ ಇಂದೋರ್, ಆಮೇಲೆ ಡೆಲ್ಲಿ, ಗುಡಗಾಂವ್ ಅಂದರೆ ಹರಿಯಾಣ, ನಂತರ ಇದಕ್ಕೆ ಹೈದರಾಬಾದ್ಗೆ ಬಂದ್ವಿ. ಅದಾದ ನಂತರ ಕೊಚ್ಚಿನ್ ಆದ ನಂತರ ಚೆನ್ನೈ ಆದ ನಂತರ ಮುಂಬೈ. ಹೇಗಿದೆ ರೆಸ್ಪಾನ್ಸ್ ಆ ಭಾಗದಲ್ಲಿ ನಮ್ಮ ಪ್ರಾಡಕ್ಟಿಗೆ, ನಮ್ಮ ಕೂಸಿಗೆ? ತುಂಬ ಅದ್ಭುತವಾದ ಒಂದು ರೆಸ್ಪಾನ್ಸು. ಅಂದ್ರೆ ಎಲ್ಲ ನಮ್ಮ ಅಗೇನ್ ಥ್ಯಾಂಕ್ಸ್ ಟು ಮೀಡಿಯಾ ಫ್ರೆಂಡ್ಸ್, ನಮ್ಮ ಮಾಧ್ಯಮ ಮಿತ್ರರು ತುಂಬ ಒಳ್ಳೆಯ ಒಂದು ಎಲ್ಲಿ ಹೋದರೂ ಜನ ಸೇರ್ತಿದ್ರು ಮತ್ತು ಸಾಕಷ್ಟು ಆ್ಯಕ್ಟಿವಿಟಿ ಇರ್ತಿದ್ವು. ಕೆಲವೊಂದು ಕಡೆ ಪ್ರೆಸ್ ವಿಸಿಟ್ ಇರ್ತಿತ್ತು, ಕೆಲವೊಂದು ಕಡೆ ಚಾನಲ್ ವಿಸಿಟ್ಸ್ ಇರ್ತಿದ್ವು. ಈಗ ಅಹಮದಾಬಾದಲ್ಲಿ ನಾವು ಕೆಲವೊಂದು ಪ್ರೆಸ್ಸಿಗೆ ಹೋಗಿದ್ವಿ. ಆಮೇಲೆ FM ದವ್ರು ಬರ್ತಿದ್ರು, ರೇಡಿಯೋ FM ದವ್ರು ಬಂದು ಅವರು ಅಲ್ಲೇ ನಮ್ಮ ಹೋಟೆಲಿಗೆ ಬಂದು ಇಂಟರ್ವ್ಯೂಸ್ ತೊಗೊತಿದ್ರು. ಮತ್ತು ಎಲ್ಲ ಕಡೆ ನಮ್ಮ ಅಂದರೆ ಎಲ್ಲ ಒಂದು ಏನು ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಜರ್ನಲಿಸ್ಟ್ ಮತ್ತು ಫೋಟೋಗ್ರಾಫರ್ ತುಂಬ ಬಂದು ಸಾಕಷ್ಟು ಅವರಿಗೆ ಒಂದು Q&A, ಕ್ವಶನ್ ಆ್ಯಂಡ್ ಆನ್ಸರ್ಸು ನನ್ನೊಟ್ಟಿಗೆ ಮತ್ತು ನಮ್ಮ ಟೀಮ್ ಒಟ್ಟಿಗೆ. ನಿಹಾಲ್ ಅವರು ಇರ್ಬೋದು ಅಥವಾ ರಿಷಿಕಾ ಮೇಡಮ್ ನಮ್ಮ ಡೈರೆಕ್ಟ್ರು, ಆಮೇಲೆ ಭರತ್ ಬೋಪಣ್ಣ ಅವರು, ಸಿರಿ ಅವರು. ಸೊ ನಮ್ಮದೊಂದು 4 ಜನದ ಟೀಮ್, 5 ಜನದ ಟೀಮು. ಸೊ ನಮ್ಮ ಒಟ್ಟಿಗೆ ಭಾಳಷ್ಟು ಡಿಸ್ಕಷನ್ ಹಾಕಿದ್ದು, ಭಾಳಷ್ಟು ಇದ್ರ ಬಗ್ಗೆ ಚರ್ಚೆ ಹಾಕಿತ್ತು, ಹೇಗೆ ಶುರು ಆಯಿತು ಹೇಗೆ ಅಂತಂತೇಳಿ. ಸೊ ಅದ್ರ ಬಗ್ಗೆ ಎಲ್ಲ ಅಂದ್ರೆ ಏನೇನು ನಡೀತಿದೆ ಇದ್ರ ಬಗ್ಗೆ, ಇದ್ರ ಹಿಂದೆ ಅಂದರೆ ಟು ಮೇಕ್ ದಿಸ್ ಫಿಲಮ್, ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು. ನಿಮಗೆ ಯಾವ ಥರದ ಅನುಭವ ಸಿಗ್ತಾ ಇದೆ? ಯಾಕಂದರೆ ಇದೊಂದು ಹೊಸ ಉದ್ಯಮ, ತಮಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತಾವು ತೊಡಗಿಸ್ಕೊಂಡಿದ್ರಿ. ಸೊ ಈ ಸಿಗ್ತಿರೋಂಥ ಫೀಡ್ಬ್ಯಾಕ್ ಆಗಲಿ ಅಥವಾ ಹೇಗಿದೆ ನಿಮ್ಗೆ ಸಿಗ್ತಿರೋಂಥ ರೆಸ್ಪಾನ್ಸ್? ಒಂದು ಏನು ಲೈಕ್ ಜನ ಅಂದರೆ ಭಾಳಷ್ಟು ಜನ ಇನ್ಕ್ಲೂಡಿಂಗ್ ನಾವೇನು ತಿಳ್ಕೊಂಡಿದ್ವಿ ಅವಾಗ, ಒಂದು ಓಕೆ ಫಿಲ್ಮ್ 3 ತಾಸು ನೋಡಿ ಬಂದುಬಿಡೋದು ಎಂಟರ್ಟೈನ್ಮೆಂಟ್ ಇಷ್ಟ. ಆದರೆ ಈಗೇನು ಅದ್ರೊಳಗೆ ಇಳಿದ ಮೇಲೆ ಈಗ ನಾವು ನೀರೊಳಗೆ ಇಳಿದಾಗ ಗೊತ್ತಾಗುತ್ತೆ ಆಳೆಷ್ಟು ಇದೆ, ಉದ್ದೇಶ ಇದೆ ಅಂತ. ಹಂಗೆ ಇದು ಇಲ್ಲಿ ಶೂಟಿಂಗ್ ಆಗುವಾಗ ನಾನು ನೋಡ್ತಿದ್ದೆ. ಅವಾಗ ಇಲ್ಲಿ ನಾನು ವಿಸಿಟ್ ಮಾಡ್ತಿದ್ದೆ, ನಮ್ಮ ಫ್ಯಾಮಿಲಿ ಮೆಂಬರ್ಸು, ನಮ್ಮ ಫಾದರು ಇದಕ್ಕೆ ಸೆಟ್ಟಿಗೆ ವಿಸಿಟ್ ಮಾಡ್ತಿದ್ವಿ. ಅವರು ತುಂಬ ಸ್ಟ್ರಗ್ಲಿಂಗ್ ಯಾರೇ ಇರ್ಬೋದು, ಅಂದರೆ ವೆದರ್ ಇಟ್ಸ್ ನ್ಯೂ ಕಮರ್ ಆರ್ ಇನ್ಕ್ಲೂಡಿಂಗ್ ಅಂದರೆ ಎಂತೆಂಥ ಅಂದರೆ ದಿಗ್ಗಜರು ಇರ್ಬೋದು. ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಸ್ಟ್ರಗಲ್ ಒಂದು ಆ್ಯಕ್ಟ್ರೆಸ್ ಅಷ್ಟೇ ಅಲ್ಲ, ಅದರಿಂದ ನೀವು ಆರ್ಟಿಸ್ಟು ಅಂದರೆ ಮೇಕಪ್ ಮನ್ ಇರ್ಬೋದು, ಅಥವಾ ನಿಮ್ಮ ಜನ್ರೇಟರ್ ಬಾಯ್ ಇರ್ಬೋದು, ಒಂದು ಕ್ಯಾಮ್ರಾಮನ್ ಇರ್ಬೋದು,
ಒಂದು ಏನೋ ಒಂದು ಸಣ್ಣ ಸೀನ್ ಶೂಟ್ ಮಾಡ್ಬೇಕಂದ್ರೆ ಒಂದು 150-200 ಜನ ಇರೋರು. ಮತ್ತು 9 ಗಂಟೆಗೆ ಬೆಳಿಗ್ಗೆ ಇವ್ರದ್ದು ಶೂಟಿಂಗ್ ಸ್ಟಾರ್ಟ್, 9ರಿಂದ ಸಾಯಂಕಾಲ 6 ಗಂಟೆವರೆಗೆ. ವೆರಿ ಹಾರ್ಡ್ ವರ್ಕಿಂಗ್. ಅದರಲ್ಲಿ ಮೂವಿಯಲ್ಲಿ ಬರೋದು 40-45 ಸೆಕೆಂಡ್ ಮಾತ್ರ. ಬಟ್ ಇಡೀ ದಿನ ಶೂಟ್ ಮಾಡಬೇಕಾದ್ರೆ 9 ತಾಸು ಶೂಟ್ ಮಾಡಿದ್ದು ಲೆಸ್ ದೆನ್ 1 ಮಿನಿಟ್ ಫಿಲ್ಮಲ್ಲಿ ನೀವು ನೋಡೋದು. ಅಂದ್ರೆ ಆನಂದ್ ಸಂಕೇಶ್ವರ್ ಅವರು ಮುಂದಿನ ದಿನಗಳಲ್ಲಿ ಡೈರೆಕ್ಷನ್ ಮಾಡಿದ್ರು ಆಶ್ಚರ್ಯ ಇಲ್ಲ, ಆಕ್ಟಿಂಗ್ ಮಾಡಿದ್ರು ಆಶ್ಚರ್ಯ ಇಲ್ಲ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಿಮಗೆ ನಾಲೆಜ್ ಸಿಕ್ಕಿದೆ ಅನ್ಸುತ್ತೆ ಈ ಸಿನಿಮಾ ಮೂಲಕ. ಆ್ಯಕ್ಟಿಂಗ್ ಅಂತೇನಿಲ್ಲ, ಆದರೆ ಆ್ಯಸ್ ಅ ಪ್ರೊಡಕ್ಷನ್ ಈಗ ನಾವೇನು VRL ಫಿಲ್ಮ್ ಪ್ರೊಡಕ್ಷನ್ಸ್ ಅಂತೇಳಿ ನಾವೀಗ ಶುರು ಮಾಡಿದ್ದೀವಿ. ನಮ್ಮದೇ ಕಂಪ್ನಿ VRL ಫಿಲ್ಮ್ ಪ್ರೊಡಕ್ಷನ್ಸ್ ಅಂತೇಳಿ. ಮುಂದೆ ಒಳ್ಳೆ ಸ್ಕ್ರಿಪ್ಟ್ ಬೇಸ್ ಏನೋ ಬರ್ತಾವಲ್ಲ, ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಬೇಸ್ ಬಂದರೆ ಡೆಫಿನೆಟಾಗಿ ನಾನು ಅದನ್ನು ಕನ್ಸಿಡರ್ ಮಾಡ್ತೇವೆ. ಅಂದರೆ ಯಾವ ಮೂವೀಸು ಮತ್ತೆಲ್ಲ ನಮ್ಮ ಏನು ನಾವೆಲ್ಲ ಒಂದು 10 ದಿವಸ ಒಂದು ಟ್ರಿಪ್ ಹೋಗಿ ಬಂದ್ವಿ. ಸೊ ಎಲ್ಲ ಹೇಳ್ತಿದ್ರು ನಿಹಾಲ್ ಅವರು, ರಿಷಿಕಾ ಮೇಡಮ್, ಅಂದರೆ ಯಾವ್ರು ಲೈಕ್ ಭರತ್ ಅವ್ರು ಹೇಳಿದರು, ಸಿರಿ ಅವರು ಹೇಳಿದರು. ಅಂದ್ರೆ ಏನಾದರೂ ಡೈಲಾಗ್ಸ್ ಬೇಕು. ಕೆಲವೊಂದು ಕಡೆ ನಮ್ಮ ಹಿಂಗೇನು ಇಂಟರ್ವ್ಯೂ ತೊಗೊಳ್ತಿದ್ರಲ್ಲ ಅವರೇ ಹೇಳಿಬಿಟ್ರು, ಮೇಡಮ್ ನೆಕ್ಸ್ಟ್ ಇವರ ಡೈರೆಕ್ಟರ್ ಕೇರಳದಲ್ಲಿ ಹೇಳಿದರು, ಗುಜರಾತಲ್ಲಿ ಹೇಳಿದರು, ನೀವು ಏನು ಇದು ಮಾಡ್ತಾಯಿದ್ರಲ್ಲ ಇವ್ರ ಕಡೆಯಿಂದನೂ ನೀವು ತೊಗೋಬೋದು ಡೈಲಾಗ್ಸ್. ಅಂದರೆ ಯೂಶ್ವಲಿ ಮಾತಾಡೋ ಸಂದರ್ಭದಲ್ಲಿ ಏನೋ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಅದನ್ನು ಕೂಡ ಸಿನಿಮಾದಲ್ಲಿ ಅಳವಡಿಸ್ಕೋಬಹುದು ಅಂತ. ಅಂದರೆ ಮುಂದಿನ ದಿನಗಳಲ್ಲಿ ಅದು ಕೂಡ ವ್ಯಾಲ್ಯೂ ಆ್ಯಡೆಡ್ ಆಗುತ್ತೆ ಡೈರೆಕ್ಟರ್ಗಳಿಗೆ, ನೀವು ಕೆಲಸ ಮಾಡೋದು. ಈ ನಮ್ಮ ವಿಜಯಾನಂದ್ ಮೂವಿ ಆಗುವಾಗ ಕೂಡ ಅಫ್ಕೋರ್ಸ್ ರಿಷಿಕಾ ಮೇಡಮ್ ತುಂಬ ಅವರು ಒಂದು ಒಳ್ಳೆ ಸ್ಕ್ರಿಪ್ಟನ್ನು ತಯಾರು ಮಾಡಿ ಸಾಕಷ್ಟು ಅದರ ಹಿಂದೆ ಎಫರ್ಟ್ಸ್ ಮಾಡಿದ್ದಾರೆ. ಬಟ್ ಎಷ್ಟೋ ಕೊಂಡ ಡೇ ಟು ಡೇ ಇದು ಆಗ್ಬೇಕು, ಇದು ಆಗಬಾರ್ದು, ಇದು ಕಲರು, ಇದು ಸೂಟ್ ಬೇಕು, ಈ ಡ್ರೆಸ್ ಕೋಡು, ಇದು ಅಂತೇಳಿ ಡೈಲಿ ನಂದು ನಿಹಾಲ್ ಅವ್ರದ್ದು ಮತ್ತು ರಿಷಿಕಾ ಮೇಡಮ್ ಡೈಲಿ ಸಾಯಂಕಾಲ 1 ಅವರ್ ನಾವು ಕಾಲ್ ಇರ್ತಿತ್ತು ನಮ್ಮದು ಶೂಟಿಂಗ್ ನಡೆಯುವಾಗ. ಹಾಂ, ಡೈಲಿ ನಮ್ದು ಕಾಲ್ ಇರ್ತಿತ್ತು. ಸೊ ನಾನು ಕನ್ಸಲ್ಟ್ ಮಾಡ್ತಿದ್ರು. ಸೊ ನಾನು ಕೂಡ ನಂದೆಷ್ಟು ನಾಲೆಜ್ ಬೇಸ್ ನಾನು ಶೇರ್ ಮಾಡ್ತಿದ್ದೆ, ಇದು ಬೇಕು, ಇದು ಬೇಡ, ಇದು ಹಿಂಗೆ ಅಂದ್ರೆ ನಾವು ಸ್ವಲ್ಪ ಇನ್ಪುಟ್ಸ್ಗಳು ಕೊಡ್ತಾ ಇದ್ವಿ, ವ್ಯಾಲ್ಯೂ ಆ್ಯಡೆಡ್ ಒಂಥರ ತಾವು. ವಾ, ಫಿಯಟ್ ಕಾರ್ ಯೆಲ್ಲೋ ಕಲರ್, ಐ ಥಿಂಕ್ ಇದನ್ನೆಲ್ಲೋ ನೋಡಿದ್ರಿ ಅಂತ ಅನ್ಸುತ್ತೆ. ಸೊ ಹೇಳ್ಬೋದು ನಮ್ಮ ವೀಕ್ಷಕರಿಗೆ ಈ ಕಾರು ಅಂತ? ಹಾಂ, ಇದು ನಾ ಅಗದಿ ಚಿಕ್ಕವನಿರುವಾಗ ಫಾದರ್ ಅಂದರೆ ಅವ್ರು ಎಲ್ಲೇ ಒಂದು ಮ್ಯಾಗ್ಝಿನಲ್ಲೇ ನೋಡಿದ್ರು, ಯೆಲ್ಲೋ ಕಲರ್. ನೀವು ಅಂದ್ರೆ ಅಮೇರಿಕಾ ಮತ್ತು ಯುರೋಪ್ ಅಲ್ಲೆಲ್ಲ ಏನು ಮುಂದ್ಗಡೆ ಮತ್ತು ಹಿಂದ್ಗಡೆ ಸ್ವಲ್ಪ ಆದರೂ ಹಳದಿ ಬಣ್ಣ ಹೊಡಿತಾರೆ, ಮುಂದೆ ಅಥವಾ ಹಿಂದೆ. ಯಾಕಂದ್ರೆ ಅದೇನೋ ಸೈನ್ ಆಫ್ ಲಕ್ ಅಂತಂದು. ಸೊ ಅವಾಗ ಅವ್ರು ನೋಡಿದಾಗ ಅವಾಗ ಅವರು ಇವನ್ ನಮ್ಮ ಟ್ರಕ್ಗಳು ಕೂಡ ಎಲ್ಲ ಎಲ್ಲೋನೇ ಇದ್ವು ಹಳದಿ ಕಲರ್. ಅವಾಗ ಏನು ನಮ್ಮ ಒಂದು 15 ಪಟ್ಟು ಟ್ರಕ್ ಇದ್ದಾಗ ಜನರಿಗೆ ತುಂಬ ಓಡಾಡ್ತಿರ್ದ್ವಲ್ಲ. ಸೊ ಅದು ಎಷ್ಟು ಸಲ ಬಂದ್ರೆ ಅದು ಒಂದು ರಿಕಾಲ್ ವ್ಯಾಲ್ಯೂ. ಸೊ ಒಂದು 100 ಟ್ರಕ್ ಅದಾವ ಅಂತೇಳಿ ಹಿಂಗೆ ಒಂದು ಅವಾಗ. ಸೊ ಅದೇ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಈ ಕಾರ್ ಏನು ನೀವು ನೋಡ್ತಾ ಇದ್ದೀರಲ್ಲ, ನಂಬರ್ ಪ್ಲೇಟ್ ಕೂಡ ಇದೆ, MEE 4143. ಎಷ್ಟು ವರ್ಷಗಳಾಗಿರ್ಬೋದು ಸರ್ ಈ ಕಾರಿಗೆ? ಇದು ಅವಾಗಲಿಂದ ಇದಂದ್ರೆ ನಾನು ಮೋರ್ ದೆನ್ 50 years ಇಲ್ರಿ, ಅಂದ್ರೆ ಸಮ್ವೇರ್ ದಿಸ್ ಈಸ್ ಅರೌಂಡ್ 80 to 83. 82-83 ಆ ಸಮಯದಲ್ಲಿ. ಓಕೆ ನಾವಿನ್ನೂ ಹುಟ್ಟಿರಲಿಲ್ಲ. ಅಂದರೆ ಸಿನಿಮಾದಲ್ಲೂ ಕೂಡ ಇದನ್ನು ಯೂಸ್ ಮಾಡಿದ್ದಾರೆ? ಯೂಸ್ ಮಾಡಿದ್ದೀವಿ. ನ್ಯಾಷನಲ್ ಮೀಡಿಯಾದಲ್ಲಿ ಇನ್ಫ್ಯಾಕ್ಟ್ ಅರ್ನಬ್ ಗೋಸ್ವಾಮಿ ಅವರ ಸಂದರ್ಶನ ಕೂಡ ನಾನು ನೋಡಿದೆ. ಐ ಥಿಂಕ್ ನಾನು ಕಂಡ ಹಾಗೆ ಅರ್ನಬ್ ಗೋಸ್ವಾಮಿ ಅವರು ರಾಷ್ಟ್ರೀಯ ಮಟ್ಟದ ಒಬ್ಬ ಪತ್ರಕರ್ತರು. ಐ ಥಿಂಕ್ ಒಂದು ಸಿನಿಮಾ ಸಂದರ್ಶನ ಆಗಲಿ, ಅದರಲ್ಲೂ ಕನ್ನಡ ಮೂಲದ ಸಿನಿಮಾ, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ಕೂಡ ನಮಗೆಲ್ಲೊಂದು ಕಡೆ ಅದು ಗರ್ವ, ನಮಗೆ ಅದೊಂಥರ ಹೆಮ್ಮೆ. ನಮಗೆ ನಮ್ಮ ಸಿನಿಮಾ ಇದು ಕನ್ನಡ ಸಿನಿಮಾ, ಅದು ಪ್ಯಾನ್ ಇಂಡಿಯಾ ಆಗಲಿ, ಅದು ಬೇರೆ ಬೇರೆ ಭಾಷೆಗೆ ಬಂದರೂ ಕೂಡ ಅದೆಲ್ಲೊಂದು ಕೂಡ ನಮ್ಮ ಕೂಸು, ನಮ್ಮ ನಾಡಿನ ಹೆಮ್ಮೆಯ ಸಿನಿಮಾ ಅಂತ ನಮಗೊಂದು ರೀತಿ ಅದು ಪ್ರೀತಿ ಅದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನ್ಯಾಷನಲ್ ಮೀಡಿಯಾದಲ್ಲಿ ವಿಜಯಾನಂದ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಒಂದು ಸಂದರ್ಶನ ಆಗುತ್ತೆ ಅಂತಂದಾಗ ಸಮಥಿಂಗ್ ಸ್ಪೆಷಲ್ ಅದು ನಾನು ಕಂಡ ಹಾಗೆ. ನಮ್ಮ ಅಗದಿ ಆತ್ಮೀಯರು, ಸ್ನೇಹಿತರು ಅರ್ನಬ್ ಗೋಸ್ವಾಮಿ ಅವರು ತಾವು ನೋಡಿದ್ರ ಹೇಗೆ ಒಂದು ಚಾನಲ್ ರಿಪಬ್ಲಿಕನ್ ಹೇಗೆ ಅವರು ಯಾವ ಎತ್ತರಕ್ಕೆ ಯಾವ ಮಟ್ಟಕ್ಕೆ ಅವರು ಬೆಳೆಸಿದರು. ಆ ಇಂಗ್ಲೀಷ್ ಜಾನರಲ್ಲಿ ಅವರು ಅಂದರೆ ನಂಬರ್ 1 ಸ್ಥಾನಕ್ಕೆ ಅಗದಿ ಕಡಿಮೆ ಸಮಯದಲ್ಲೇ ಅವರು ಅಚೀವ್ ಮಾಡಿದರು. ಮತ್ತು ಒಳ್ಳೆ ಅಂದರೆ ತುಂಬ ನಾಲೆಜ್ ಇರೋರು. ಮತ್ತು ನಮ್ಮ ಟೀಮು ಎಲ್ಲ ಹೋಗಿದ್ವಿ ಅಲ್ಲಿ. ಇವನ್ ನನ್ನ ಮಿಸ್ಸಸ್ ಅವರು ಬಂದಿದ್ರು, ಕರ್ಕೊಂಡು ಹೋಗಿದ್ದೆ ನಾನು. ಚಾನಲ್ ನೋಡಿದ್ರೆ ತೋರಿಸಿದ್ರ ಅಂತಂತೇಳಿ
ಎಲ್ಲರೂ ತುಂಬ ನಮ್ಮ ಟೀಮ್ ಎಲ್ಲರೂ ಲೈಕ್ ಮಾಡಿದರು. ಸ್ಟುಡಿಯೋ ಅವ್ರದ್ದು ಮುಂಬೈಯಲ್ಲಿ ಅವರು ಒಳ್ಳೆ ಇಂಟರ್ವ್ಯೂ ಎಲ್ಲ ಇದು ಕೇಳಿ ಎಲ್ಲ ಇಮ್ಮಿಡಿಯೇಟಾಗಿ ಅವರು ರೆಡಿಯಾಗಿ ಬಂದು ಒಂದು 1-to-1 ಅಂದರೆ ಲೈಕ್ ನಮ್ಮ ಟೀಮ್ ಒಟ್ಟಿಗೆ ನಾ ಇದ್ದೆ, ಆಮೇಲೆ ನನ್ನ ಪಕ್ಕದಲ್ಲಿ ಬರುತ್ತಿದ್ದರು, ಮತ್ತು ಇವರು ನಿಹಾಲ್ ಅವರು ಮತ್ತು ಸಿರಿ ಅವರು. ಸೊ ಅವ್ರದ್ದು ಒಂದು ಒಳ್ಳೆ ಇಂಟ್ರಾಕ್ಷನ್ ಆಯ್ತು ಅವ್ರ ಒಟ್ಟಿಗೆ. ಅವರು ಹೇಗೆ ಅಂದರೆ ಅವ್ರು ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಎಷ್ಟೋ ಇವತ್ತಿಂದ ಸ್ಟಾರ್ಟಪ್ಸ್ಗಳು ವ್ಯಾಲ್ಯೂಯೇಷನ್ ಹಿಂದ್ಗಡೆ ಓಡಾಡ್ತಿದ್ರು, ಅಂದ್ರೆ ರನ್ನಿಂಗ್ ಬ್ಯಾಂಡ್ ವ್ಯಾಲ್ಯೂಯೇಷನ್ ಎಷ್ಟೋ ಕಂಪ್ನೀಸು. ಬಟ್ ಇಲ್ಲಿ ಒಂದು ಕಂಪ್ನಿ ಏನೋ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು VRL ಏನು ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಿದ್ದಾರೆ ಆ್ಯಸ್ ಎ ಒಂದು ಫಾದರ್ ಆ್ಯಂಡ್ ಸನ್. ಒಂದು ವ್ಯಾಲ್ಯೂ ಏನು ಅವ್ರು ಕ್ರಿಯೇಟ್ ಮಾಡಿದಾರಲ್ಲ, ದಟ್ ಈಸ್ ಸಮಥಿಂಗ್ ದಟ್ ಈಸ್ ಬಿಯಾಂಡ್ ವ್ಯಾಲ್ಯೂಯೇಷನ್. ಅವರು ಸ್ಟಾರ್ಟಿಂಗ್ ಅವ್ರ ಕಮೆಂಟ್ಸು ನೀವು ಇಂಟರ್ವ್ಯೂಲ್ ಕೂಡ ನೋಡ್ಬೋದು. ಇದು ಅವ್ರು ಹೇಳಿದ ಈ ಮಾತನ್ನು ಅವರು ಹೇಳಿದ್ದಾರೆ. ಅದನ್ನು ಇದು ನಮ್ಮದು 2ನೇ ಮೂವಿ ಅವರು ಇಂಟರ್ವ್ಯೂ ಮಾಡಿದ್ದು. ಓಕೆ, ಅಂದ್ರೆ ಜಸ್ಟ್ ಅಂದ್ರೆ ಅವರು ಮೂವಿದ ಜಾನರಲ್ಲಿ ಮಾಡಲ್ಲ, ಕರೆಕ್ಟ್. ಬಟ್ ನಾವು ಒಂದು ಲೈಕ್ ಅಂದ್ರೆ ಒಂದು ಬ್ರದರ್ಸ್ ಥರ. ಸೊ ಆ ಒಂದು ರಿಲೇಷನ್ ಅಂದರೆ ವಿ ಶುಡ್ ಅಪ್ರಿಸಿಯೇಟ್. ಇಮಿಡಿಯೇಟಾಗಿ ಅವರು ಟಕ್ ಅಂತೇಳಿ ಎಲ್ಲ ಆರ್ಗನೈಸ್ ಮಾಡಿ ಅವ್ರ ಸ್ಟುಡಿಯೋದಾಗೆಲ್ಲ ಹೇಳಿ ಎಲ್ಲ ಡೀಟೇಲ್ಸ್ ತರಿಸ್ಕೊಂಡು ಮತ್ತೆಲ್ಲ ಸ್ಟುಡಿಯೋಲಿ ಕೂಡ ಅದ್ಭುತವಾಗಿ ಒಂದು ನಮಗೆಲ್ಲ ವೆಲ್ಕಮ್ ಮಾಡಿ ಒಂದು ಹಾಸ್ಪಿಟ್ಯಾಲಿಟಿಯನ್ನು ಚೆನ್ನಾಗಿ ಇದು ಮಾಡಿದರು. ಹಾಗೇ ಎಲ್ಲ ನಮ್ಮ ಬೇರೆ ಇಷ್ಟು ಕೂಡ ನಾವು ಟ್ರಾವೆಲಿಂಗ್ ಮಾಡಿದ್ವಲ್ಲ ಎಲ್ಲ ಎಲ್ಲ ಈಗ ಹೇಳ್ಬೇಕಂದ್ರೆ ಅಹಮದಾಬಾದಲ್ಲಿ ಪ್ರೆಸ್ ಮೀಟ್ ಆಯಿತು. ಅಲ್ಲಿ ಒಂದು 40ಕ್ಕೂ ಹೆಚ್ಚು ನಮ್ಮ ಮೀಡಿಯಾ ಫ್ರೆಂಡ್ಸ್ ಬಂದಿದ್ದರು. ಇದರಲ್ಲಿ ಲಕ್ನೋವಲ್ಲಿ ಒಂದು 50ಕ್ಕೂ ಹೆಚ್ಚಿದ್ರು. ಇಂದೋರದಲ್ಲಿ ಒಂದು 71-72 ಜನ ಇದ್ದರು ಇಂದೋರು. ಡೆಲ್ಲಿಯಲ್ಲಿ ಒಂದು ನಮ್ಮದು 4ನೇ ದಿವಸ ಡೆಲ್ಲಿ. ಅವತ್ತಿನ ದಿವಸ ಸುಮಾರು 55-56 ಜನ ಇದ್ದರು ಡೆಲ್ಲಿ. ಆಮೇಲೆ ನಂತರ ನಾವು ಸಾಯಂಕಾಲ ಹರಿಯಾಣ, ಡೆಲ್ಲಿಯಿಂದ 115 ಕಿಲೋಮೀಟ್ರ್ ಒಂದು ಕಾಲೇಜಲ್ಲಿ, ಓರಿಯೆಂಟಲ್ ಕಾಲೇಜ್ ಅಂತ, ಅಲ್ಲಿ ಒಂದು ಅವ್ರದ್ದು ಗ್ಯಾದರಿಂಗ್ ನಡೆದಿತ್ತು. ಸೊ ನಮ್ಮಲ್ಲಿ ಆರ್ಗನೈಸರ್ಸ್ ಅಲ್ಲಿ ಬಂದು ಹೋಗಿ ಅಂತಂದು. ಸೊ ನಮ್ಮ ಮೂವಿಗೋಸ್ಕರ ಅಂದ್ರೆ ಅವ್ರದ್ದು ಗ್ಯಾದರಿಂಗ್ ನಡೆದಿತ್ತು. ಚಳಿ ರಾತ್ರಿ ನಾವೆಲ್ಲ ಹೋದಾಗ ಅಲ್ಲಿ ಮುಟ್ಟಿದಾಗ 8:20 ಆಗಿತ್ತು. ಸೊ ನಾವು 8:55 ಸ್ಟೇಜ್ ಮೇಲೆ ಇದ್ವಿ. ನಮ್ಮದು ಟ್ರೈಲರು, ಆಮೇಲೆ ಟೀಸರು, ಆಮೇಲೆ ನಮ್ಮ ಹಾಡು ಎಲ್ಲ ಸ್ಟೂಡೆಂಟ್ಸ್ ಕಮ್ಯುನಿಟಿ 2,500ಕ್ಕೂ ಹೆಚ್ಚು ಸ್ಟೂಡೆಂಟ್ಸು. ದೇ ಆರ್ ಥ್ರಿಲ್ಡ್. ಅಂದ್ರೆ ಹಿಂದಿ ಎಲ್ಲ ತೋರಿಸಿದ್ವಿ ನಾವು. ಅವರೆಲ್ಲ ತುಂಬ ಅಂದ್ರೆ ಸೂಪರ್ ಎಕ್ಸೈಟ್ಮೆಂಟ್ ಅಂತಂದ್ರೆ ಒಂದು ಅವರಿಗೆ ಒಂದು ಸೌತ್ ಮೂವಿ ಅಂತಂತೇಳಿ ಹೀಗೆ ಕ್ರೇಜ್. ಅದು ನೆಕ್ಸ್ಟ್ ನಾವು ಹೈದರಾಬಾದ್ಗೆ ಬಂದ್ವಿ. ಹೈದರಾಬಾದಲ್ಲಿ ಅಲ್ಲಿ ಕೂಡ ಒಳ್ಳೆಯ ರೆಸ್ಪಾನ್ಸು. ಅಲ್ಲಿ ತುಂಬ ಸಂಡೇ ಇತ್ತು. ಅಲ್ಲಿ ಕೂಡ ಒಂದು 50ರಷ್ಟು ಜನ ಸೇರಿದ್ರು. ಆಮೇಲೆ ಕೊಚ್ಚಿನಲ್ಲಿ ಒಂದು 86-87 ಜನ ಇದ್ದರು ಜರ್ನಲಿಸ್ಟು. ನಂತರ ನಾವು ಚೆನ್ನೈ ಬಂದ್ವಿ. ಚೆನ್ನೈಯಲ್ಲಿ 245 ಜನ ನಮ್ಮ ಮಾಧ್ಯಮ ಮಿತ್ರರು. 245 ಇದಕ್ಕೆ ನಮ್ಮ ಪ್ರೆಸ್ ಮೀಟಿಗೆ. ಅಂದರೆ ಎಲ್ಲೊಂದು ಕಡೆ ಈ KGF ಅಂತ ಮೂವಿಗಳು ಅಥವಾ ಕಾಂತಾರ ಅಂತ ಮೂವಿಗಳು ಆ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದೆ ನಮಗೆ. ಸೊ ಹಾಗಾಗಿ ನಮಗೆ ಒಂದು ಅದ್ಭುತ ಪ್ರಾಡಕ್ಟನ್ನು ಪ್ರಮೋಟ್ ಮಾಡೋದು ಕೂಡ ಎಲ್ಲೊಂದು ಕಡೆ ಈಸಿ ಆಯ್ತಂತ ಅನಿಸುತ್ತೆ ಮೇ ಬಿ. ಹಾಂ, ಅದು ಒಂದು ಅಂದ್ರೆ ಮೊದಲೇನಿತ್ತು ನಾ ಅಂದ್ರೆ ಇವರೆಲ್ಲ ಹೇಳ್ತಾರೆ, ಯಾಕಂದ್ರೆ ನನಗಿದು ಹೊಸದು. ನಿಹಾಲ್ ಅವರು ಒಂದು ಮೂವಿ ಮಾಡಿದ್ರು, ಆಮೇಲೆ ಭರತ್ ಅವ್ರು ಮಾಡಿದ್ರು, ಅದು ಇಂಡಸ್ಟ್ರಿಯಲ್ಲಿದ್ದರು ಸಿರಿ ಅವರು ಇಂಟರ್ವ್ಯೂ ಏನು ಹೇಳ್ತಿದ್ರಲ್ಲ. ಸೊ ಅಲ್ಲೇ ಈ ಥರ ಕ್ವಶನ್ಸ್ ಬಂದಾಗ ಅಲ್ಲೇ ಏನಂದ್ರೆ ಸೌತ್ ಮೂವಿ ಅಂತ ಹಿಂಗೊಂದು. ಈಗ ಕನ್ನಡ ಮೂವಿ ಅಂತ ಡೈರೆಕ್ಟ್. ಸೊ KGF 1, 2 ಇರ್ಬೋದು, ವಿಕ್ರಾಂತ್ ರೋಣ ಇರ್ಬೋದು, ಕಾಂತಾರ ಇರ್ಬೋದು, ಒಂದು ಡಿಫ್ರೆಂಟ್ ಲೆವೆಲಲ್ಲಿ ಅದು ಚಾರ್ಲಿ ಕರೆಕ್ಟ್ 777 ಕರೆಕ್ಟ್. ಸೊ ಒಂದು ಒಳ್ಳೆ ಒಂದು ಏನಂತ ರೋಮಾಂಚನ ಆಗ್ತೈತೆ ನಿಮಗೆ ಈ ಬೇರೆ ಬೇರೆ ಸ್ಟೇಟಿಗೆ ಹೋದಾಗ. ಯೂಶಲಿ ತಾವು ಬೇರೆ ಬೇರೆ ಸಂದರ್ಭದಲ್ಲಿ ಬಿಸ್ನೆಸ್ ಮೀಟಿಂಗ್ಗಳಿಗೆ ಹೋಗ್ತಾ ಇದ್ರಿ. ಬಟ್ ಈಗ ಒಂದು ಹೊಸ ಅನುಭವ. ಸೊ ಇಲ್ಲೊಂದು ಕಡೆ ಕನ್ನಡ ಸಿನಿಮಾ ಸೌತ್ ಅನ್ನೋದನ್ನ ಮರೆತು ಜನ ಇಲ್ಲೊಂದು ಕಡೆ ಈ ಥರದ ಟಾಕ್ಸ್ ಬಂದಾಗ ಗೂಸ್ ಬಂಪ್ಸ ಹೇಗೆ ಅಲ್ಲಿ? ಡೆಫಿನೆಟ್ಲಿ ಒಂದು ಏನೋ ಒಂದು ಅದಕ್ಕೊಂದು ಡಿಫ್ರೆಂಟ್ ಫೀಲಿಂಗ್ ಆ ಥರ. ಎಲ್ಲೊಂದು ಕಡೆ ಪೋಸ್ಟರ್ಸ್ ನೋಡ್ತಿದ್ದ ಹಾಗೆ ಅಥವಾ ಟ್ರೈಲರ್ ನೋಡಿದಾಗ ಅಥವಾ ಹಾಡುಗಳು ನೋಡಿದಾಗ ಇದು ಕನ್ನಡ ಬೇಸ್ಡ್ ಸಿನಿಮಾ ಅಲ್ಲ, ಇದು ಬಾಲಿವುಡ್ ಸಿನಿಮಾನ, ಬಾಲಿವುಡ್ ರೇಂಜಿನ ಒಂದು ಔಟ್ಪುಟ್ ಆಗಲಿ ಅಥವಾ ಪೋಸ್ಟರ್ಸ್ ಆಗಲಿ ಅಥವಾ ಮೇಕಿಂಗ್ ಆಗಲಿ
ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಆಫ್ಕೋರ್ಸ್ ಇಸ್ ನೋ ಡೌಟ್ ನೀವೆಲ್ಲ ಎಲ್ಲ ಬೇರೆ ಬೇರೆ ಭಾಷೆಲಿ ಮಾಡ್ತಾ ಇದ್ರಿ. ಬಟ್ ಜನ ಇದನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂದರೆ ಸೌತ್ ಮೂವಿ ಅಂತ ಟ್ರೀಟ್ ಮಾಡಬೇಕಾ ಅಥವಾ ಕನ್ನಡ ಮೂವಿ ಟ್ರೀಟ್ ಮಾಡಬೇಕಾ ಅಥವಾ ಒಂದು ಗುಡ್ ಮೂವಿ ಅಂತ ಟ್ರೀಟ್ ಮಾಡಬೇಕಾ ಹೇಗೆ ಅಂತ? ನಮ್ಮ ಟ್ಯಾಗ್ಲೈನಲ್ಲೇ ಇದೆ ಇನ್ಸ್ಪಿರೇಷನ್ ಸ್ಟೋರಿ ಅಂತಂತೇಳಿ. ಸೊ ಈಗೇನು ತಂದೆಯವರು ಒಂದು ಟ್ರಕ್ಕಿನಿಂದ ಕರಿಯರ್ ಶುರು ಮಾಡಿದರು, 5,000ಕ್ಕೂ ಹೆಚ್ಚು ವೆಹಿಕಲ್ಲು, ಮತ್ತು ಇದು ವೆರಿ ಚಾಲೆಂಜಿಂಗ್ ಆ್ಯಂಡ್ ಟಫ್ ಜಾಬ್. ಅಂದರೆ ಇದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ವಿಶ್ವದ ಯಾವುದೇ ಮೂಲೆ ಹೋದರೂ ಕೂಡ ಈ ಸಬ್ಜೆಕ್ಟ್ ಅಥವಾ ಈ ಸಾಧನೆ ಎಕ್ಸಾಕ್ಟ್ಲಿ ಮತ್ತು ಈಗ ಹಂಗೆ ನಮ್ಮದು ಏನಾಯ್ತು, ಮೊದಲು ನಾವು ಕನ್ನಡ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಸ್ಟಾರ್ಟಿಂಗ್. ಅದು ಕನ್ನಡ ಹೋಗಿ ಆಮೇಲೆ ತೆಲುಗು, ತಮಿಳ್, ಮಲಯಾಳಂ ಸೇರ್ಕೊಂತು. 4 ಭಾಷೆ ಆದ ನಂತರ ಹಾಗೆ ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ, ಎಲ್ಲ ಬಾಂಬೆ, ಡೆಲ್ಲಿ, ಅಲ್ಲಿಂದ ಫೋನ್ಗಳು ಬರ್ಲಿಕ್ಕೆ ಸ್ಟಾರ್ಟ್. ಅಂದರೆ ಯಾಕೆ ನೀವು ಹಿಂದಿನೂ ಡಬ್ ಮಾಡಿಬಿಡಬಾರ್ದು. ಸೊ ಹಾಗೆ ಹಿಂದಿನೂ ಶುರು ಆಯಿತು. ಸೊ ಹಿಂಗಾಗಿ ಅದು ಹಂಗೆ ಬೆಳ್ಕೊಂತ ಹೋಗ್ಬಿಡುತ್ತೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಸೋ ಫಾರ್ ಸೋ ಗುಡ್. ಯಾವುದು ಕೂಡ ಕಷ್ಟ ಅಂತ ಅನಿಸ್ಲಿಲ್ಲ ನಿಮಗೆ? ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ನಮ್ದು ಏನು ಈಗ ನಾವು ಇರೋ ಬಿಸ್ನೆಸ್ ದಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಚಾಲೆಂಜಿಂಗ್ ಟಫ್ ಬಿಸ್ನೆಸ್. ಅಂದರೆ ಒಂದು ನಂಬಿಕೆ ಜನಗಳಿಗೆ ಅಥವಾ ಸಮಾಜಕ್ಕೆ, ಅಂದರೆ ತಾವು ಏನೇ ಮಾಡಿದ್ರು ಅದರೊಂದು ಪ್ರಾಮಿಸಿಂಗ್ ಇರುತ್ತೆ. ಸುಮ್ಮನೆ ಬೇಕಾಬಿಟ್ಟು ಮಾಡಲ್ಲ. ವಿರಲ್ ಸಂಸ್ಥೆ ಆಗಲಿ ಅಥವಾ ಈಗ ನಿಮ್ಮ ಸಿನಿಮಾ ಪ್ರೊಡಕ್ಷನ್ ಹೌಸ್ ಏನಿದೆಯೋ, ಸುಮ್ಮನೆ ಏನೋ ಒಂದು ಆಸೆಗೋಸ್ಕರನೋ ಯಾವುದೋ ಒಂದು ಗೀಳ್ಗೋಸ್ಕರನೋ ಸುಮ್ಮನೆ ಸಿನಿಮಾ ಮಾಡ್ತಾ ಇಲ್ಲ ಅನ್ನೋದೊಂದು ಪಕ್ಕ ಎಲ್ಲರೂ ಮನಸ್ಸಲ್ಲೂ ಕೂಡ ಇದೆ. ಯಾಕೆ ಇಷ್ಟೊಂದು ಸದ್ದು ಮತ್ತು ಸುದ್ದಿ ಆಗ್ತಾ ಇದೆ ಈ ಸಿನಿಮಾ ವಿಜಯಾನಂದ ಮೂವಿ ಬಿಡುಗಡೆಗೆ ಇನ್ನೇನು ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಬಟ್ ಈಗಿನಿಂದಲೇ ಈ ಮಟ್ಟಿಗೆ ಒಂದು ಹೈಪ್ ಕ್ರಿಯೇಟ್ ಆಗೋದಕ್ಕೆ ಏನು ರೀಸನ್ ಅಂತ ಸರ್? ಯಾಕಂದರೆ ದೊಡ್ಡ ಹೀರೋ ಇಲ್ಲ ಇದರಲ್ಲಿ, ಅದು ನೆಕ್ಸ್ಟ್ ಲೆವೆಲ್ ಹೀರೋಯಿನ್ ಆಗಲಿ ಅಥವಾ ಯಾವುದೋ ಆಲ್ರೆಡಿ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಟ್ಟಂಥ ಡೈರೆಕ್ಟರ್ ಆಗಲಿ ಯಾರೂ ಇಲ್ಲ. ಬಟ್ ಸ್ಟಿಲ್ ವಿಜಯಾನಂದ ಸಿನಿಮಾ ಯಾವ ರೇಂಜಿಗೆ ಹೈಪ್ ಕ್ರಿಯೇಟ್ ಆಗ್ತಿದೆ ಅಂತಂದರೆ ಸರ್ ರೀಸನ್ ಏನಿರ್ಬೋದು ಸರ್? ಮೇ ಬಿ ಸಬ್ಜೆಕ್ಟ್? ಇಲ್ಲ ಸರ್, ಈಗ ಒಂದು ಸಬ್ಜೆಕ್ಟ್ ಕಂಟೆಂಟ್. ಥರ್ಡ್ ಥಿಂಗ್, ಈಗ ನಮ್ಮ 2015ರಲ್ಲಿ ನಮ್ಮ ಕಂಪ್ನಿ IPO ಬಂತು. ಓಕೆ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ನಾವು ಶೇರ್ಸ್ ಲಾಂಚ್ ಮಾಡಿದ್ವಿ. ಆವಾಗ ನಮ್ಮ ಏನು ಇಶ್ಯೂ ಸೈಜ್ ಅಂತೀವಲ್ಲ ಶೇರ್ಸದ್ದು, ಒಂದು 468 ಕೋಟಿ ಶೇರ್ಸು. ಆವಾಗ ನಮಗೆ ನಮ್ಮ ಏನು IPO ಇದೆಯಲ್ಲ 74 ಪಟ್ಟು 74 ಟೈಮ್ಸ್ ಇಟ್ ವಾಸ್ ಓವರ್ ಸಬ್ಸ್ಕ್ರೈಬ್ಡ್. ಅಂದ್ರೆ ನಮ್ಮ ಇನ್ವೆಸ್ಟರ್ ಸರ್ಕಲ್, ಫೈನಾನ್ಸು, ಬ್ಯಾಂಕು ಎಲ್ಲ ಕಡೆಯಿಂದ ಅದು 468 ಕೋಟಿದು ಇಶ್ಯೂ ಸೈಜು 74 ಪಟ್ಟು ಅಂದರೆ 35,000 ಕೋಟಿ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಬಂತು. ಅಂದರೆ ಬ್ರ್ಯಾಂಡ್ ಗುಡ್ವಿಲ್, ಆ ಒಂದು ಲೆಗಸಿ, ಕಾನ್ಫಿಡೆನ್ಸ್ ಆ ಸಬ್ಜೆಕ್ಟ್ ಮೇಲೆ ಇರೋ ಒಂದು ಪ್ರಾಡಕ್ಟ್ ಮೇಲೆ ಸೇಮ್ ನೀವು ರಿಫ್ಲೆಕ್ಷನ್ ನೀವು ಈ ಮೂವಿ ಸಿನಿಮಾದಲ್ಲಿ ನೋಡ್ತಾ ಇದ್ದೀವಿ. ತಂದೆಯವರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂದರೆ ಅವ್ರು ಹೇಳ್ತಾ ಇದ್ರು ಸಂದರ್ಶನ ಸಂದರ್ಭದಲ್ಲಿ, ಸೊ ಈಗ ಒಂದು ಹೊಸ ಉದ್ಯಮ ಶುರು ಮಾಡಿದ್ದಾನೆ ಮಗ, ಸೊ ನನಗೂ ಅದಕ್ಕೂ ಅಷ್ಟೇನು ಇಲ್ಲ, ನನ್ನ ಕೆಲಸ ಏನಿದೆ ಅಷ್ಟು ಮಾಡಿ ಮುಗಿಸಿದ್ದೀನಿ ಅಂತ. ಸೊ ಆ ಟೆನ್ಷನ್ ಇದೆಯಲ್ಲ ಒಂದು ಕಡೆ, ಯಾಕಂದರೆ ತಂದೆಯ ಬಿಸ್ನೆಸ್ ನಡ್ಸ್ಕೊಂಡು ಹೋಗೋದು ಬೇರೆ, ಅಥವಾ ಅದನ್ನು ಇನ್ನೊಂದಷ್ಟು ನೆಕ್ಸ್ಟ್ ಲೆವೆಲ್ಗೆ ಬೆಳೆಸೋದು ಬೇರೆ, ಅಥವಾ ಎಲ್ಲೊಂದು ಕಡೆ ನೀವಾಗಿ ಹೊಸದಾಗಿ ಅಫ್ಕೋರ್ಸ್ ತಾವು ಪ್ರಿಂಟ್ ಮೀಡಿಯಾ ಶುರು ಮಾಡಿದ್ರಿ, ಎಲೆಕ್ಟ್ರಾನಿಕ್ ಮೀಡಿಯಾ ಶುರು ಮಾಡಿದ್ರಿ, ಒಂದಷ್ಟು ಬೇಸಿಕ್ ನಾಲೆಜ್ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಅದನ್ನು ಪ್ರಾಪರಾಗಿ ಆ ಉದ್ಯಮಕ್ಕೆ ಇಳಿದು ಅದನ್ನು ಕೆಲಸ ಶುರು ಮಾಡೋದಿದೆಯಲ್ಲ, ಅದೆಲ್ಲ ಒಂದು ಕಡೆ ನಿಮಗೆ ಟೆನ್ಷನ್ಸ್ ಇದೆಯಾ? ಈಗಲೂ ಟೆನ್ಷನ್ ಇದೆಯಾ? ಟೆನ್ಷನ್ ಅಂತ ಏನಿಲ್ಲ. ಟೆನ್ಷನ್ ಯಾವಾಗ ಆಗುತ್ತೆ, ನೀವು ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂದ್ರೆ. ಈಗ ನಾವು ಇನ್ವಾಲ್ವ್ ಆದದ್ದು ನಾವು ತಿಳ್ಕೊಂಡು ಅದು ಏನಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇಟ್ಸ್ ನಾಟ್ ಅ ಟೆನ್ಷನ್. ಅಂದರೆ ಹೋಮ್ವರ್ಕ್ ಆಗಲಿ, ನಿಮ್ಮ ರಿಸರ್ಚ್ಗಳಾಗಲಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಬಹಳ ದಿನಗಳಿಂದ ನಿಮ್ಮ ಸಿನಿಮಾ ತಂಡವನ್ನು, ನಿಮ್ಮ ಇಡೀ ಟೀಮನ್ನು. ಐ ಥಿಂಕ್ 2 ವೀಕ್ಸ್ ಬಿಫೋರ್ ನೀವು ಕನ್ನಡದಲ್ಲಿ ಪ್ರೆಸ್ ಮೀಟ್ಗಳಾಗಲಿ ಅಥವಾ ಒಂದಷ್ಟು ಟ್ರೈಲರ್ ಲಾಂಚ್ ಆಗಲಿ ಸಂದರ್ಶನನೆಲ್ಲ ಕೊಟ್ಟಿದ್ರಿ ತಾವು. ಅದಾದ ನಂತರ ನೀವು ದೇಶವ್ಯಾಪಿ ಎಲ್ಲ ಕಡೆಯಿಂದ ತಾವು ಟ್ರಾವೆಲ್ ಮಾಡಿದ್ರಿ. ಅಂದರೆ ಈ ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟ್. ಅಂದರೆ ಎಲ್ಲೊಂದು ಕಡೆ ನಿಮ್ಮ VRL ಸಂಸ್ಥೆ ಬೆಳೆಯೋದಕ್ಕೂ ಕೂಡ ನಿಮ್ಮ ಪ್ಲ್ಯಾನಿಂಗ್ ಅಥವಾ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದೇ ಸ್ಟ್ರಾಟಜಿನ ಇಲ್ಲೂ ಕೂಡ ನೀವು ಆ್ಯಡ್ ಮಾಡಿಕೊಂಡ್ರೆ ಹೇಗೆ? ಎಕ್ಸಾಕ್ಟ್ಲಿ ಇದೇನು ನಾವು ಇವತ್ತು ನಾವೀಗ ನಮ್ಮ ಮೂವಿ ಹತ್ತಿರ ಬರ್ತಾ ಇದೆ, ಇನ್ನೊಂದು 5-6 ದಿವಸ ಉಳಿದೈತೆ. ಈ ನಮ್ದೇನು ಟೂರ್ ಪ್ಲ್ಯಾನ್ ಎಲ್ಲ ಮುಗಿಸ್ಕೊಂಬಂದ್ವಿ. ನಿನ್ನೆ ಬಂದೆ ನಾವು ಹುಬ್ಳಿಗೆ. ಸೊ ಇದನ್ನು ನಾವು 40 ದಿವಸ ಹಿಂದೆನೇ ಪ್ಲ್ಯಾನ್ ಮಾಡಿದ್ವಿ. ಈ ಡೇಟು ಇದಕ್ಕೆ ಇಲ್ಲೇ ಇರೋದು ಅಂತೇಳಿ ಫಿಕ್ಸ್, ನಾವು ಚೇಂಜ್ ಮಾಡಲಿಲ್ಲ. ಅದೇ ರೀತಿಯಲ್ಲೇ ನಾವು ಫಾಲೋ ಮಾಡಿದ್ವಿ, ಎಲ್ಲರೂ ಫಾಲೋ ಮಾಡಿದ್ವಿ. ಸಾಕಷ್ಟು ಸಂದರ್ಶನ ಮಾಡ್ತಾ ಇರ್ತೀನಿ ನಾನು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ, ಸಾಕಷ್ಟು ಕಲಾವಿದರನ್ನು ಭೇಟಿ ಮಾಡ್ತಾ ಇರ್ತೀನಿ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾನು ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀನಿ. ಟ್ರಸ್ಟ್ ಮೀ, ಎಲ್ಲರೂ ಕೂಡ ಹೇಳ್ತಿರೋದು ವಿಜಯಾನಂದ ಸಿನಿಮಾ ನೋಡಲೇಬೇಕು ಲೈಫಲ್ಲಿ. ಸೊ ಕಂಪ್ಲೀಟ್ ಫ್ಯಾಮ್ಲಿ ಹೋಗಿ ನೋಡಬೇಕು ಸಿನಿಮಾನ. ಅದು ಸಣ್ಣ ಸಣ್ಣ ಮಕ್ಕಳಿರೋ ಅಂಥ ಪೇರೆಂಟ್ಸ್ ಆಗಿರ್ಬೋದು ಅಥವಾ ವಯಸ್ಸಾಗಿರೋಂಥವ್ರು ಆಗಿರ್ಬೋದು, ಎಲ್ಲರೂ ಕೂಡ ವಿಜಯಾನಂದ ಸಿನಿಮಾ ನೋಡಲೇಬೇಕು ಅನ್ನೋ ಮನಸ್ಥಿತಿ ಬಂದು ಕೂತ್ಬಿಟ್ಟಿದ್ದಾರೆ. ಅಂದರೆ ಈ ಥರದೊಂದು ಮನಸ್ಥಿತಿ ಬರೋದಕ್ಕೆ ಏನು ರೀಸನ್ ಇರ್ಬೋದು? ಅಂದರೆ ಎಲ್ಲೊಂದು ಕಡೆ ಈ ಸಿನಿಮಾ ನೋಡಿ ನಮ್ಮ ಲೈಫಲ್ಲಿ ನಮ್ಮಲ್ಲಿ ಒಂದು ಬದಲಾವಣೆ ಆಗಲಿ ಅಂತನೋ,
ಅಥವಾ ಎಲ್ಲೊಂದು ಕಡೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಈ ಒಂದು ಸಬ್ಜೆಕ್ಟ್ನ ಅಥವಾ ಈ ಒಂದು ಕ್ಯಾರೆಕ್ಟರ್ನ ಮನಸ್ಸಲ್ಲಿ ಇಟ್ಕೊಂಡು ಲೈಫಲ್ಲಿ ಅವ್ರ ಲೈಫ್ ಹಾದಿ ಚೆನ್ನಾಗಿರಲಿ ಅಂತನೋ ಯಾವ ಕಾರಣಕ್ಕಾಗಿ? ಯಾಕಂದರೆ ಯೂಶ್ವಲಿ ಕೆಲವೊಂದು ಸಿನಿಮಾ ಬಂದಾಗ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ನೋಡೋರು ಇರ್ತಾರೆ, ಅಥವಾ ಅವರವರ ಫ್ಯಾನ್ ಫಾಲೋವರ್ಸ್ಗಳು ಸಿನಿಮಾ ನೋಡೋವಂಥವ್ರು ಕೂಡ ಇರ್ತಾರೆ. ಸೊ ಈ ಸಿನಿಮಾದಲ್ಲಿ ನಾನು ಆಗಲೇ ಹೇಳಿದಾಗೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಏನೋ ದೊಡ್ಡ ಸೂಪರ್ ಡೂಪರ್ ಸ್ಟಾರ್ಗಳು ಅಲ್ಲ, ಅಂದರೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡುವಂಥ ಕ್ಯಾರೆಕ್ಟರ್ಗಳು. ಸೊ ಜನಗಳ ಮನಸ್ಥಿತಿ ಈ ಥರ ಬರೋದಕ್ಕೆ ಏನು ರೀಸನ್? ಸಿನಿಮಾ ನೋಡಲೇಬೇಕು ನಾವು ವಿಜಯನಂದ ಅಂತ ಅಂದ್ರೆ ಒಂದು ನಿಮಗೆ ಹೇಳಿದೆ ನಾ, ಇನ್ಸ್ಪಿರೇಷನ್ ಸ್ಟೋರಿ. ಎರಡನೇದು ಏನಂತಂದ್ರೆ ಈ ಮೂವಿ ನೋಡೋದ್ರೆ ನೆವರ್ ಗಿವ್ ಅಪ್. ಈಗೇನು ಇವತ್ತಿಂದ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ಯೂತ್ ಅಂದರೆ ಏನಾದರೂ ಒಂದು 10th ಫೇಲ್ ಆದ್ರೆ ಅವರು PUC 12th ಏನೋ ಮಾರ್ಕ್ಸ್ ಕಡಿಮೆ ಇದ್ರೆ ಅಂದ್ರೆ ತಮ್ಮಷ್ಟಕ್ಕೆ ತಾವೇನೋ ಅಂದ್ರೆ ತಮ್ಮ ಆರೋಗ್ಯದ ಮೇಲೆ ಇರ್ಬೋದು ಅಥವಾ ಏನೇನೇನೋ ಮಾಡ್ಕೊಂಡ್ಬಿಡ್ತಾರೆ. ಇದರಲ್ಲಿ ಹೇಗೆ ನೀವು ಅಂದ್ರೆ ಒಂದು ಮನುಷ್ಯನಿಗೆ ಹೇಗೆ ಒಂದು ಅಂದ್ರೆ ಕೆಳಗಮ್ಯಾಗ ಆದಾಗ ಗೆದ್ದವನು ನೋಡಬೇಕು, ಸೋತವನು ನೋಡಬೇಕು, ಅಥವಾ ಏನೋ ಮಾಡಬೇಕು ಲೈಫಲ್ಲಿ ಅನ್ನೋನು ಕೂಡ ನೋಡಬೇಕು. ಮತ್ತು ಈ ನೀವು ಬಯೋಪಿಕ್ಸ್ ಏನು ಬಂದಾವಲ್ಲ ಹಿಂದೆ ಲಾಸ್ಟ್ ಒಂದು ನೀವು 8-10 ವರ್ಷ ಸ್ಪೋರ್ಟ್ಸ್. ಕರೆಕ್ಟ್. ಯೂಶುವಲಿ ಅದು ಬಾಲಿವುಡ್ ಜಾಸ್ತಿ ಬರುತ್ತೆ ಸಿನಿಮಾಗಳು, ಸ್ಪೋರ್ಟ್ಸ್ ಪರ್ಸನಾಲಿಟಿ ಬಗ್ಗೆ ಸಿನಿಮಾ ಬರುತ್ತೆ. ಈಗ ನೀವು ಗುರು ಮೂವಿ ಅವಾಗ ಅಂದರೆ ಒಂದು ಏನೋ ಒಂದು ಗೊತ್ತು ನಿಮಗೆ. ಕರೆಕ್ಟ್. ಸೊ ಆ ಒಂದು ಬಿಸ್ನೆಸ್ ಆ್ಯಂಗಲಲ್ಲಿ ಈ ಮೂವಿಯನ್ನು ಮಾಡಿದ್ದೆ. ಒಂದು ಏನೋ ಒಂದು ಇನ್ಸ್ಪಿರೇಷನ್ ಸ್ಟೋರಿ, ಹೇಗೆ ಚಾಲೆಂಜಸ್ ಹೇಗೆ ಲೈಫಲ್ಲಿ ತೊಗೋಬೇಕು, ಹೇಗೆ ಅದನ್ನು ಅಂದ್ರೆ ನಾವು ಅದನ್ನು ಫೇಸ್ ಮಾಡಿ ಹೇಗೆ ಮುಂದೆ ಸಕ್ಸೀಡ್ ಆಗ್ಬೇಕಂತ ಅದ್ರಗೋಸ್ಕರ ಒಂದು. ಮತ್ತು ಇನ್ನೊಂದೇನಂದ್ರೆ ನನಗೆ ಸುಮಾರು ಒಂದು ನಮ್ಮ ರಿಲೇಷನಲ್ಲಿರ್ಬೋದು ಅಥವಾ ನಮ್ಮ ಕಸ್ಟಮರ್ಸು ಫ್ರೆಂಡ್ಸ್ ಇರ್ಬೋದು, ಹಿಂಗೆ ಸುಮಾರು ಒಂದು ಭಾಳ ಜನದ ಒಂದು ಇದು ಇತ್ತು, ಏನೋ ಒಂದು ಡಿಮಾಂಡ್. ಒಂದು 200 ಪೇಜು 300 ಪೇಜ್ ಒಂದು ಬುಕ್, ಬಯೋಗ್ರಫಿ ಬುಕ್, ಅಂದ್ರೆ ಫಾದರ್ ಬಗ್ಗೆ ಒಂದು ಬುಕ್ ಮಾಡೋದು ಅಂತ ಸಾಕಷ್ಟು ಜನ ಪ್ರಯತ್ನ ಪಟ್ಟರು. ಇನ್ಫ್ಯಾಕ್ಟ್ ರವಿ ಬೆಳಗೆರು ಅವರು ಕೂಡ ಒಂದು ಸಂದರ್ಭದಲ್ಲಿ ಬಂದಿದ್ರು, ಬುಕ್ ಒಂದು ಮಾಡ್ರಿ ಅಂತಂದೇಳಿ. ಅಂದ್ರೆ ನಿಮ್ಮ ಸ್ಟೋರಿ ಬಗ್ಗೆ ನಿಮ್ಮ ಫ್ಯಾಮ್ಲಿ ಹಿಂಗೆ ಬುಕ್ ಒಂದು ಬರೆಸ್ರಿ ಅಂತೇಳಿ. ಆಮೇಲೆ ಅದೇ ಸಂದರ್ಭದಲ್ಲಿ ಇವರು ರಿಷಿಕಾ ಮೇಡಮ್ಮ ಮತ್ತು ನೇಹಾಲ್ ಅವರು ಅಪ್ರೋಚ್ ಆದರು. ಅವರು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿಕೊಂಡು ಬಂದು ನಮ್ಮ ತಂದೆಯವ್ರ ಒಟ್ಟಿಗೆ ಏನೋ ಅವ್ರದ್ದು ಒಂದು ಹಾಫ್ ಆನ್ ಅವರ್ ಮೀಟಿಂಗ್ ಇತ್ತು. ಅದು ಒಂದು 8-9 ತಾಸು ಮೀಟಿಂಗ್ ಹೋಯ್ತು. ಸೊ ಅಲ್ಲಿಂದ ಈ ಮೂವಿದು ಒಂದು ಜರ್ನಿ ಶುರು ಆಯಿತು. ಮತ್ತು ಇನ್ನೊಂದು ಏನಂದರೆ ಮೂವಿ ಮಾಡೋದ್ರಿಂದ ಲೈಕ್ ವಿಜುವಲ್ ಮೀಡಿಯಾ ಅಲ್ರಿ, ಇಮಿಡಿಯೇಟ್ಲಿ ಇವನ್ ಯಾರು ಕಲ್ತಿರ್ಲಾರ್ದವ್ರು ಅನ್ಎಜುಕೇಟೆಡ್ ಇದ್ದರು ಅವರು ಇದು ನೋಡಿ ತಿಳ್ಕೊಬೋದು ಅನ್ನೋಗೋಸ್ಕರ ಒಂದು ಮೂವಿ ಮಾಡಿಬಿಟ್ಟು. ಅಂದರೆ ಕೇವಲ ಇದರಲ್ಲಿ ಇನ್ಸ್ಪಿರೇಷನ್ ಮಾತ್ರ ಅಲ್ಲ, ಬರೀ ಪಾಠ ಮಾಡೋದು ಮಾತ್ರ ಅಲ್ಲ, ಜೀವನಕ್ಕೆ ಬುದ್ಧಿ ಹೇಳೋದು ಮಾತ್ರ ಅಲ್ಲ, ಇದರಲ್ಲಿ ಆಲ್ ಕಾಂಟೆಂಟ್, ಎಲ್ಲ ಥರದ ಫೀಲಿಂಗ್ಸ್, ಎಲ್ಲ ಥರದ ಎಮೋಷನ್ಸ್ ಕೂಡ ಇರುವಂಥ ಸಿನಿಮಾ ಇದು. 99% ಈ ಮೂವಿಯಲ್ಲಿ ಏನು ತೋರಿಸಿದ್ದೈತಲ್ಲ ಎಲ್ಲ ಅಂದ್ರೆ ನಿಜವಾದ ಘಟನೆಗಳು ಅಂದ್ರೆ ಆಗಿದ್ದು ಅಂದ್ರೆ ಲೈಫಲ್ಲಿ. ಇದು 1950 ಶುರು ಆಗುತ್ತೆ. ಫಾದರ್ ನಮ್ಮ ತಂದೆಯವರು ಅಂದ್ರೆ ಫ್ರಮ್ ಹಿಸ್ ಬರ್ತ್ ಮುಂದೆ ಹಂಗೆ ಕಂಟಿನ್ಯೂ ಆಗುತ್ತೆ. ಮುಂದೆ ಅವ್ರು 76 ಒಳಗೆ ಟ್ರಕ್ಕಿಂದ ಸ್ಟಾರ್ಟ್ ಮಾಡ್ತಾರೆ. ಮುಂದೆ 91-92 ನಾ ಅವ್ರ ಒಟ್ಟಿಗೆ ಸೇರ್ಕೊತೇನೆ, ಫಾದರ್ ಒಟ್ಟಿಗೆ, ಅಂದರೆ ಸ್ಲೋ ಆಗಿ ಬಿಸ್ನೆಸ್ಸಲ್ಲಿ ಅಂದರೆ ಕಾಲೇಜಲ್ಲಿ ಇರುವಾಗ. ಬಟ್ 150 ತಾಸು ಅಷ್ಟು ಗಂಟೆ ಅಷ್ಟು ನಾವು ಆಡಿಯೋ ಕಂಟೆಂಟ್ ಇವ್ರಿಗೆ ಕೊಟ್ಟಿದ್ದೇವೆ ನಾವು. ರಿಷಿಕಾ ಮೇಡಮ್ ಹತ್ರ ಇದೆ, ಅದನ್ನು 2.5 ತಾಸಲ್ಲಿ ಕುಂದಿರ್ಸ್ಬೇಕಲ್ರಿ. ಅದು ಒಂದು ದೊಡ್ಡ ಚಾಲೆಂಜ್. ಅದೊಂದು ಕ್ರಿಸ್ಪ್ ಮಾಡಿ ಅದನ್ನು ಒಂದು ಕೂಡಿಸ್ಬೇಕಲ್ಲ, ಮೇನ್ ಇವೆಂಟ್ಸ್ ಶಾರ್ಟ್ಸ್ ತೊಗೊಂಡು. ಸೊ ಮಾಡಿದಾರಂತ. ತಂದೆ ಆದರೂ ಕೂಡ ಇನ್ಸ್ಪೈರ್ಡ್ ಅಂತ ಅನಿಸುತ್ತಲ್ಲ ನಿಮಗೆ? ಸಾಕಷ್ಟು ಸಂದರ್ಭದಲ್ಲಿ ನಿಮ್ಮ ತಂದೆಯವರು ನಿಮಗೆ ಜೀವನದಲ್ಲಿ ದೊಡ್ಡ ಇನ್ಸ್ಪಿರೇಷನ್. 100%. ಮೇ ಬಿ ಅವ್ರ ಥರ ನಮಗೂ ಅಥವಾ ನಿಮಗಾಗಲಿ ಈಗಿನ ಜನ್ರೇಷನಲ್ಲಿ ಕಷ್ಟ ಸಾಧ್ಯ ಅನಿಸುತ್ತೆ. ಇಟ್ಸ್ ನಾಟ್ ಈಸಿ ಜಾಬ್ ಅನಿಸುತ್ತೆ. ಅಂದರೆ ಒಂದು ತಪಸ್ಸು ಒಂದು ಕಾಣಿಸುತ್ತೆ ಅಲ್ಲಿ ಕಷ್ಟ, ಅಥವಾ ಇಷ್ಟು ವರ್ಷಗಳ ಸುದೀರ್ಘ ಜರ್ನಿಯಿಂದಾಗಿ ಒಂದು ಹೆಮ್ಮರವಾಗಿ ಬೆಳೆದಿರುವಂಥ ಒಂದು ಸಂಸ್ಥೆ ಇದು. ಎಲ್ಲೊಂದು ಕಡೆ ಇವತ್ತು ದುಡ್ಡಿದ್ರೂ ಶ್ರೀಮಂತಿಕೆ ಇದ್ರೂ ಕೂಡ ಸಡನ್ನಾಗಿ ಏನೋ ಮಾಡಿಬಿಡ್ತೀವಿ ಅಂದ ತಕ್ಷಣ ಆಗಲ್ಲ ಅನಿಸುತ್ತೆ ಬಹುಶಃ ಈ ಥರದೊಂದು ಉದ್ಯಮ ಕಟ್ಟೋದಕ್ಕೆ. ಆಗಂಗಿಲ್ಲ. ಯಾಕಂದ್ರೆ ನಾ ಹೇಳಿದ್ನಲ್ಲ, ಇದು ಒಂದು ಭಯಂಕರ ಒಂದು ಚಾಲೆಂಜಿಂಗ್ ಮತ್ತು ತುಂಬ ಇನ್ವಾಲ್ವ್ಡ್ ಬಿಸ್ನೆಸ್. ತುಂಬ ಇನ್ವಾಲ್ವ್ ಆಗಿ ಮಾಡಬೇಕಾಗತ್ತೆ. ತಿಂಗಳದಾಗ 15 ದಿವಸ ಅವರು ಟ್ರಾವೆಲಿಂಗ್ ಮಾಡ್ತಾರೆ, 15 ದಿವಸ ನಾ ಟ್ರಾವೆಲಿಂಗ್ ಮಾಡ್ತೇನೆ ಈಗ ಕೂಡ. ಸೊ ಅವರು ಈಗ ಕೂಡ ಈ ಏಜಲ್ಲಿ ಕೂಡ ಅಂದರೆ ತುಂಬ ಟ್ರಾವೆಲ್ ಮಾಡ್ತಾರೆ. ಸೊ ಒಬ್ಬರೇ ನಾವಿಲ್ಲಿ ಹೆಡ್ ಕ್ವಾರ್ಟರಲ್ಲಿ ಇರ್ತೀವಿ. ಸೊ ಕಂಟಿನ್ಯೂಸ್ ನಾವು ಮೂವ್ ಮಾಡ್ಕೊತ ಇರ್ಬೇಕಾಗತ್ತೆ. ಯಾಕಂದ್ರೆ ಬ್ರ್ಯಾಂಚ್ ನೆಟ್ವರ್ಕ್ ಕಾಶ್ಮೀರ್ ಟು ಕನ್ಯಾಕುಮಾರಿ 1050ಕ್ಕೂ ಹೆಚ್ಚು ನಮ್ಮ ಆಫೀಸಸ್ ಎಲ್ಲ ಕಡೆ ನೆಟ್ವರ್ಕ್. ಸಾಕಷ್ಟು ಜನ ನಾನು ಕೇಳೋರು, ಹೇಗೆ ವಿಜಯ್ ಸಂಕೇಶ್ವರ್ ಅವರು ಅಥವಾ ಆನಂದ್ ಸಂಕೇಶ್ವರ್ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ, ತುಂಬ ಇನ್ನೋಸೆಂಟ್ ಆಗಿರ್ತಾರೆ, ಬಹಳ ಕೈಂಡ್ ಆಗಿರ್ತಾರೆ,
ಬಟ್ ಹೇಗೆ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟೋದು ಜೊತೆಗೆ ಅದನ್ನು ಉಳಿಸಿ ಅದನ್ನು ನೆಕ್ಸ್ಟ್ ಕ್ಯಾರಿ ಮಾಡೋದಿದೆಯಲ್ಲ ಅದು ಕೂಡ ತುಂಬ ದೊಡ್ಡ ಚಾಲೆಂಜಿಂಗ್, ದರ್ ಇಸ್ ನೋ ಡೌಟ್. ಬಟ್ ಹೇಗೆ ಅಂತ ಇಷ್ಟು ಸಿಂಪಲಾಗಿ ಇದ್ದೀರಿ ತಾವಿಬ್ಬರು ಕೂಡ, ಬಟ್ ಸ್ಟಿಲ್ ಬಿಸ್ನೆಸ್ ಅಂತ ಬಂದಾಗ ಹೇಗೆ ಅಂತ ಅದು ಹೇಗೆ ಇನ್ವಾಲ್ವ್ ಆಗ್ತೀರಿ ಅಥವಾ ಹೇಗೆ ಅದನ್ನು ಕ್ಯಾರಿ ಮಾಡ್ತೀರಿ ಅಂತ ಸರ್? ನಮ್ಮ ಬಿಸ್ನೆಸ್ಸಲ್ಲಿ ನಾವೇನು ನಮ್ಮ ಮೀಟಿಂಗ್ ಇರ್ಬೋದು ಅಥವಾ ನಮ್ಮ ಸ್ಟಾಫ್ ಮೆಂಬರ್ಸ್ ಅಂದರೆ ಅವರು ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ನಾವು ಒಂದೊಂದು ಎಂಪ್ಲಾಯರ್ ರಿಲೇಷನ್ ತುಂಬ ಸ್ಟ್ರಾಂಗ್ ಇದೆ, ಮತ್ತು ಮಾರಲ್ ವ್ಯಾಲ್ಯೂ, ಮತ್ತು ನಾವು ಕೂಡ ಅಂದರೆ ನಾವು ಬಿಸ್ನೆಸ್ಸಲ್ಲಿ ಇರುವಾಗ ಅಂದರೆ ನಾವೇನು ನಮ್ಮ ಆಫೀಸ್ ವರ್ಕ್ ಇರ್ಬೋದು ಅಥವಾ ನಮ್ಮ ಮೀಟಿಂಗ್ಸ್ ಇರ್ಬೋದು ಅಂದರೆ ವೆರಿ ವೆಲ್ ಪ್ಲ್ಯಾನ್ಡ್ ಮತ್ತು ಡಿಸಿಪ್ಲಿನ್. ಅದು ನಾವು ಡಿಸಿಪ್ಲಿನ್ ಇದ್ರೆ ನಮ್ಮ ಸಬಾರ್ಡಿನೇಟ್ಸ್ ಡೆಫಿನೆಟಾಗಿ ಅವರು ಅದನ್ನು ಹೆದರ್ತಾರೆ ಹಂಗೆ ಇದು. ಮತ್ತು ಅವ್ರದ್ದು ಕೂಡ ಇದರಲ್ಲಿ ನಮ್ಮ ಎಲ್ಲ ಎಂಪ್ಲಾಯೀಸದ್ದು 20,000ಕ್ಕೂ ಹೆಚ್ಚು ಎಂಪ್ಲಾಯೀಸ್ ಅವ್ರದ್ದು ಕಾಂಟ್ರಿಬ್ಯೂಷನು ಅಮೇಝಿಂಗ್. ಇದು ಈ ಕಂಪ್ನಿ ಅಂದ್ರೆ ಇಷ್ಟು ಮಟ್ಟಿಗೆ ಬೆಳೀಲಿಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಎಂಪ್ಲಾಯೀಸ್ ಅಂದಾಗ ನಂಗೆ ನೆನಪಾಯ್ತು, ಯಾರೋ ಹೇಳ್ತಾ ಇದ್ರು ನಮ್ಮ ಆಫೀಸಲ್ಲಿ ನೆನ್ನೆ, ವಿಜಯಾನಂದ ಸಿನಿಮಾವನ್ನು ಅವರ ಎಂಪ್ಲಾಯೀಸ್ಗಳು ನೋಡಿದ್ರೆ ಸಾಕು ಹೌಸ್ಫುಲ್ ಇದೆ, ಒಂದು ವಾರ 10 ದಿವಸ ಕಂಪ್ಲೀಟ್ ಹೌಸ್ಫುಲ್ ಆಗೋಗುತ್ತೆ, ಆ ಥರದೆಲ್ಲ ಹೇಳ್ತಾ ಇದ್ರು. ಸೊ ಎಂಪ್ಲಾಯೀಸ್ಗಳಿಗೆ ಏನಾದರೂ ಸ್ಪೆಷಲ್ ಆಫರ್ ಸಿನಿಮಾ ನೋಡೋದಕ್ಕೆ ನಿಮ್ಮ ಎಂಪ್ಲಾಯೀಸ್ಗಳಿಗೆ? ಅದು ಅವ್ರ ಪರ್ಸನಲ್ ಬಿಟ್ಟಿದ್ದು. ಓಕೆ, ಏನೋ ಸ್ಕ್ರೀನಿಂಗ್ ಮಾಡೋ ಚಾನ್ಸಸ್ ಇದೆಯಾ ನಿಮ್ಮ ಈ ಕ್ಯಾಂಪಸಲ್ಲಿ ಏನಾದರೂ? ಎಲ್ಲ ಸೆಟ್ ಆಗಂಗಿಲ್ಲ ಅದು. ಓಕೆ, ಅವ್ರು ಥಿಯೇಟ್ರ್ ಹೋಗಿ ಅವ್ರವ್ರು ಯಾವಾಗ ಅವರಿಗೆ ಸೆಟ್ ಆಗುತ್ತೆ ಅಂದ್ರೆ ಅವ್ರಿಗೆ ಯಾವಾಗ ಕಂಫರ್ಟ್ ಆಗುತ್ತೆ ಅವ್ರು ಹೋಗಿ ನೋಡ್ತಾರೆ. ಮತ್ತು ಇನ್ನೊಂದು ಏನಂದರೆ ಎಲ್ಲರೂ ಇಲ್ಲೇ ಅಲ್ಲ, ಅಂದರೆ ಆಲ್ ಇಂಡಿಯಾ ಅದರಲ್ಲಿ ಎಷ್ಟೋ ಡ್ರೈವರ್ಸು ಅಂದ್ರೆ ಅವರು ವೆಹಿಕಲ್ ಮೂವ್ ಮಾಡ್ತಿರ್ತಾರೆ, ಸ್ಟಾಫು, ಮತ್ತು ಇದು ಬ್ರ್ಯಾಂಚ್ ನೆಟ್ವರ್ಕ್ ಏನಿದೆ ಪೂರಾ ಕಂಪ್ಲೀಟ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ. ಸೊ ಹಾಗಿರೋದ್ರಿಂದ ಅವ್ರವ್ರಿಗೆ ಯಾವಾಗ ಅವ್ರಿಗೆ ಸೂಟ್ ಆಗುತ್ತೆ ಅವ್ರು ಹೋಗಿ ನೋಡ್ತಾರೆ. ಜನ ಯಾಕೆ ಥಿಯೇಟ್ರಿಗೆ ಬಂದು ನೋಡಬೇಕು ವಿಜಯಾನಂದ ಸಿನಿಮಾನ ಸರ್? ಅಂದರೆ ಕೇವಲ ಇನ್ಸ್ಪಿರೇಷನ್ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೋ ಅಥವಾ ಅದು ಸಿನಿಮಾ ಥಿಯೇಟ್ರಿಗೆ ಕೇವಲ ಒಬ್ಬೊಬ್ಬರು ಇಬ್ಬರಿಬ್ಬರಲ್ಲ ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಸಿನಿಮಾ ಅಂತ ಫ್ಯಾಮಿಲಿ ಸಿನಿಮಾ. ಯಾಕೆ ಬಂದು ಸಿನಿಮಾ ನೋಡಬೇಕು ಜನ ಥಿಯೇಟ್ರಲ್ಲಿ? ವಿಜಯಾನಂದ ಸಿನಿಮಾವನ್ನೇ ನೋಡಬೇಕು ಯಾಕೆ? ಒಂದು ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ಯೂತ್ ಅವ್ರ ಮಕ್ಕಳು ಇರ್ಬೋದು ಅಥವಾ ಯಂಗ್ಸ್ಟರ್ಸು ಯಾರೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕನ್ನೋರು ಒಂದು ಅಥವಾ ಬಿಸ್ನೆಸ್ಸಲ್ಲಿ ಇರೋರು ಇರ್ಬೋದು, ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಒಂದು ಎಲ್ಲ ಮನುಷ್ಯನಲ್ಲಿ ಒಂದು ಒಳಗಡೆ ಒಂದು ಕಿಚ್ಚು ಅಥವಾ ಅದು ಹಠ ಅಥವಾ ವಿಜಯ್ ಅಂತಾರೆ. ಹಾಂ, ಸೊ ನನ್ನಲ್ಲಿ ಕೂಡ ಒಂದು ವಿಜಯ್ ಅಂತಂತೇಳಿ ಆ ಒಂದು ನೋಡಿ ತಿಳ್ಕೊ ಒಂದು ಎಷ್ಟರ ಮಟ್ಟಿಗೆ ಅದು ಅವರು ಅದರ ತಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊತಾರೆ ಅನ್ನೋದು ಕ್ವಶನ್. ಬಟ್ ಡೆಫಿನೆಟ್ಲಿ ಒಂದು ಒಳ್ಳೆ ಮೂವಿ ಅಂತ ನೋಡಿ ಹೊರ ಬಂದ ನಂತರ ಒಂದು ಹ್ಯಾಂಗ್ ಓವರ್ ಇದ್ದೇ ಇರುತ್ತೆ. ಅಂದರೆ ಒಂದು ಹಠ, ಒಂದು ಕಿಚ್ಚು, ಅಥವಾ ಯಾರು ಜೀವನದಲ್ಲಿ ಏನೋ ಮಾಡಬೇಕು ಸಾಧಿಸಬೇಕು ಅನ್ನೋರು ಇರ್ತಾರೋ ಅವರಿಗೆ ಒಂದು ಸ್ಟೆಪ್. ನಾನು 99% ಇದರಲ್ಲಿ ಎಲ್ಲ ನಿಜ ಜೀವನದ್ದು ಅಂತ ಹೇಳಿದ್ನಲ್ಲ, 1% ಎಲ್ಲ ಇವರಿಗೆ ಸಿನಿಮಾಟೋಗ್ರಫಿ ಏನು ಹೇಳ್ತಾರಲ್ಲ ಲಿಬರ್ಟಿ ಕೊಟ್ಟಿದ್ದೀವಿ. ಅಂದರೆ ಕೆಲವೊಂದು ಹಾಡುಗಳಿರ್ಬೋದು, ಕೆಲವೊಂದು ಇಲ್ಲಾಂದ್ರೆ ಅದು ಒಂದು ಮತ್ತು ಡಾಕ್ಯುಮೆಂಟರಿ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಈಗ ನಮ್ಮ ಚೂರು ಕಮರ್ಷಿಯಲ್ ಟಚ್ ಹಾಡು ಕೂಡ ನಾವು ಇದು ಮಾಡಿದ್ದೇವಲ್ಲ, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಯೂಟ್ಯೂಬಲ್ಲಿ ಕೂಡ ನೀವು ನೋಡಿದ್ರಿ, ನಾವು ಆಡಿಯೋ ಲಾಂಚ್ ಮಾಡಿ ಒಂದು 9-10 ದಿವಸಲ್ಲೇ 2 ಕೋಟಿಗೂ ಹೆಚ್ಚು ವ್ಯೂಸ್ಗಳು ಆಗಿದ್ದು. ನಿಮ್ಮ ಪಾತ್ರಕ್ಕೆ ನಿಮ್ಮನ್ನೇ ಆಯ್ಕೆ ಮಾಡುವಂಥ ಪ್ರಮೇಯ ಬರಲಿಲ್ವಾ? ಅಂದರೆ ಅಪ್ರೋಚ್ ಮಾಡಲಿಲ್ವಾ ನಿರ್ದೇಶಕಿ ಆಗಲಿ ಅಥವಾ ನಿಮ್ಮ ಸಿನಿಮಾ ತಂಡ? ಎಲ್ಲೊಂದು ಕಡೆ ನಿಮ್ಮ ಪಾತ್ರ ಎಸ್ಪೆಷಲಿ ಭರತ್ ಬೋಪಣ್ಣ ಮಾಡಿದ್ದಾರೆ, ಸೊ ನಿಮ್ಮನ್ನೇ ಅಪ್ರೋಚ್ ಮಾಡೋ ಸಾಧ್ಯತೆ ಇತ್ತಾ? ನನಗೆ ಕೇಳಿದರೆ ಬಟ್ ಹಂಗೆ ಸೆಟ್ ಆಗಂಗಿಲ್ಲ ಅದು. ಮತ್ತು ನಮ್ಮದೆಲ್ಲ ಬಿಸ್ನೆಸ್ ಎಲ್ಲ ಬೇರೆ ಅದೆಲ್ಲ ಡಿಫೆಕ್ಟ್ ಆಗುತ್ತೆ. ಇದಕ್ಕೆ 98 ದಿವಸ ನಾನ್ ಸ್ಟಾಪ್ ಶೂಟಿಂಗ್ ಮಾಡಿದ್ದೇವೆ ನಾವು. ಓಕೆ, ಒಂದೇ 98 ಡೇಸ್ ಒನ್ ಸ್ಟ್ರೆಚಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅದನ್ನು. ಹಾಂ, ಅಷ್ಟು ಸಮಯ 76 ಸೆಟ್ಸ್ 76 ಸೆಟ್ ರೇಸ್ ಮಾಡಿ 98 ಡೇಸ್ ನಾನ್ ಸ್ಟಾಪ್ ಶೂಟಿಂಗ್ ಮಾಡಿದ್ರು. ಇಂಡೋರ್ ಔಟ್ಡೋರ್ ಶೂಟಿಂಗ್ ಇದು ಹುಬ್ಳಿಯಲ್ಲಿ ಆಗಿದೆ, ಸರೌಂಡಿಂಗ್ ಹುಬ್ಳಿ, ಧಾರವಾಡ, ಆಮೇಲೆ ಗದಗ್, ಬೆಂಗಳೂರು, ರಾಮೋಜಿ ಫಿಲ್ಮ್ ಸಿಟಿ, ಹೈದರಾಬಾದ್, ಇಷ್ಟು ಕಡೆ ಶೂಟಿಂಗ್ ಆಗಿದೆ. ದೊಡ್ಡ ತಾರ ಬಳಗವೇ ಇದೆ. ಅಂದರೆ ಹೀರೋ ಹೀರೋಯಿನ್ ಹೊರತುಪಡಿಸಿ ನೋಡಿದ್ರೆ ಅಲ್ಲಿ ರವಿಚಂದ್ರನ್ ಸರ್ ಸಿಗ್ತಾರೆ, ಅನಂತ್ನಾಗ್ ಸರ್ ಸಿಗ್ತಾರೆ, ಹೀಗೆ ಬೇರೆ ಬೇರೆ ಕಲಾವಿದರುಗಳು, ಅಂದರೆ ಕನ್ನಡ ಇಂಡಸ್ಟ್ರಿಯನ್ನು ರೂಲ್ ಮಾಡಿದಂಥ ನಟ ನಟಿಯರು. ಸೊ ಇವೆಲ್ಲವೂ ಕೂಡ ಒಂದು ರೀತಿ ವ್ಯಾಲ್ಯೂ ಆ್ಯಡೆಡ್ ವಿಜಯಾನಂದ ಮೂವಿಗೆ 100%. ಈಗ ಅನಂತ್ನಾಗ್ ಸರ್ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್, ಇದೇ ಆಫೀಸಲ್ಲೇನೇ ಅವ್ರದ್ದು ಒಂದು ಸೀನ್ ಇತ್ತು ಶೂಟಿಂಗ್, ಒಂದು 3-3.5 ಮಿನಿಟ್ ನಾನ್ ಸ್ಟಾಪ್ ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಇತ್ತು. ಅವತ್ತಿನ ದಿವಸ ನಾ ಇದ್ದೆ ಅಲ್ಲೇ, ಅವ್ರು ಹೇಳಿದ್ರು ನೀವು ಇದ್ರೆ ಬನ್ನಿ ಅಂತಂದರೆ ಸೆಟ್ಟಿಗೆ. ನಾ ಕುಂತು ವಾಚ್ ಮಾಡಿದ್ನಿ. ಅವರು ಆ ಡೈಲಾಗ್ ಬೆಳಿಗ್ಗೆ ಅಂದರೆ ನಮ್ಮ ಅಜ್ಜರ ರೋಲ್ ಮಾಡಿದ್ದಾರೆ, ಗ್ರ್ಯಾಂಡ್ ಫಾದರ್ ರೋಲ್.
5:30 ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ್ಯಂಡ್ ದಟ್ ಒಂದೇ ಸ್ಟ್ರೆಚಲ್ಲಿ ಒನ್ ಸ್ಟ್ರೆಚ್ ನೋ ರೀಟೇಕ್, ಅಮೇಝಿಂಗ್ ಪರ್ಫಾರ್ಮೆನ್ಸು. ಅದೇ ಥರ ಇವರು ವಿನಯ ಪ್ರಸಾದ್ ಅಮ್ಮ ಅವರು ಕೂಡ ಅದ್ಭುತವಾದ ಅವ್ರದ್ದು ಕೂಡ ಏನೋ ಪರ್ಫಾರ್ಮೆನ್ಸು. ಹಾಗೆಯೇ ನಮ್ಮ ಸ್ಪೆಷಲ್ ಅಪಿಯರೆನ್ಸು ರವಿಚಂದ್ರನ್ ಸರ್, ಆಮೇಲೆ ಪ್ರಕಾಶ್ ಬೆಳವಡಿ ಸರ್ ಅವ್ರದ್ದು ಕೂಡ. ಸೊ ಎಲ್ಲರೂ ಒಬ್ರಿಗಿಂತ ಒಬ್ಬರು ಅಂದರೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅವರೆಲ್ಲ ವೆರಿ ರಿಚ್ ಎಕ್ಸ್ಪೀರಿಯನ್ಸ್. ಮೊದಲ ಹೆಜ್ಜೆ ಇಟ್ಟಿದ್ದೀರಿ ತಾವು, ಸೊ ಎಲ್ಲೊಂದು ಕಡೆ ಖುಷಿ ಇದೆಯಾ? ಡೆಫಿನೆಟ್ಲಿ ಖುಷಿ ಇದೆ. ಆ ಕಾನ್ಫಿಡೆನ್ಸ್ ಕೂಡ ಕಾಣ್ತಾ ಇದೆ ನನಗೆ. ನಿಮಗೆ ನಿಮ್ಮ ಪ್ರಾಡಕ್ಟ್ ಮೇಲೆ ಇರುವಂಥ ಕಾನ್ಫಿಡೆನ್ಸ್ ಏನಿದೆಯೋ ಅದು ನಾನು ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ 100%. ಎಲ್ಲ ಉದ್ಯಮದಲ್ಲೂ ಕೂಡ ನಿಮ್ಮ ತಂದೆಯವರ ಜೊತೆಗೆ ಕನ್ನಡಿಗರು, ನಮ್ಮ ನಾಡಿನ ಹೆಮ್ಮೆಯ ಕನ್ನಡಿಗರು ನಿಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅದು ಒಬ್ಬ ಎಂಪ್ಲಾಯಿಂದ ಹಿಡಿದು ಒಂದು ನಾಡಿನ ಪ್ರತಿಯೊಬ್ಬ ಮೂಲೆಯಲ್ಲಿರುವಂಥ ವ್ಯಕ್ತಿಗಳು ಕೂಡ ನಿಮ್ಮ ತಂದೆಯವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಉದ್ಯಮ ನಿಮ್ಮ ಕನಸಿನ ಕೂಸಾಗಿದೆ. ಸೊ ತಾವೇನು ರಿಕ್ವೆಸ್ಟ್ ಮಾಡ್ಕೋತೀರಿ ಜನಗಳಿಗೆ? ಇದು ಮೂವಿ ಬಂದು 9 ಡಿಸೆಂಬರಕ್ಕೆ ನಾವು ರಿಲೀಸ್ ಮಾಡ್ತಾಯಿದ್ದೀವಿ ವರ್ಲ್ಡ್ ವೈಡ್. ಇದನ್ನು ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ನೋಡಿ ಇದಕ್ಕೆ ಅಂದರೆ ಒಂದು ಡೆಫಿನೆಟಾಗಿ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಮತ್ತು ಅಂದರೆ ನೀವು ಅದರಿಂದ ಕಲಿತೀರ, ನಿಮ್ಮ ಮನೆಯಲ್ಲಿರೋ ಮಕ್ಕಳು ಕೂಡ ಕಲಿತಾರೆ. ಬಂದು ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಕಲೀರಿ, ಸಪೋರ್ಟ್ ಮಾಡಿರಲ್ಲ. ಫ್ಯೂಚರ್ ಕಂಟಿನ್ಯೂ ಆಗುತ್ತಾ ನಿಮ್ಮ ಪ್ರೊಡಕ್ಷನಿಂದ ಬೇರೆ ಬೇರೆ ಸಿನಿಮಾಗಳು? ಬೇರೆ ಸ್ಕ್ರಿಪ್ಟ್ ಬೇಸ್ ನಾವು ಕನ್ಸಿಡರ್ ಮಾಡ್ತೀವಿ. ಬೇರೆ ಮೂವೀಸ್ ಮಾಡೋ ಇದೆ. ಈಗ ಆಲ್ರೆಡಿ ಅಲ್ಲಿ ಹಂಗೆ ಕೆಲವೊಂದು ಸ್ಟಾರ್ಟ್ ಅದಾವೆ. ಕೆಲವೊಬ್ರು ಫೋನ್ ಮಾಡೋದು, ಕೆಲವೊಬ್ರು ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಕೆಲವ್ರು ಹಂಗೆ ನಾನ್ ಸ್ಟಾಪ್ ಬೆನ್ನತ್ತಿರ್ತಾರೆ. ಇದು ನಮ್ಮದು ಅಂತೇಳಿ ಕತೆ ಒಂದ್ಸಲ ಕತೆ ಇದೆ ನೋಡ್ರಿ, ಕತೆ ಕೇಳ್ರಿ. ನಿನ್ನೆ ಕೂಡ ಒಬ್ಬರು ಮೊನ್ನೆ ಮುಂಬೈಲಿದ್ದು ನಾವು ಒಬ್ಬರು ಮಹೇಶ್ ಅಂತೇಳಿ ಮರಾಠಿ ಮೂವೀಸ್ ಮಾಡಿದ್ದಾರೆ ಅಂತವ್ರು, ಅವರು ಕೂಡ ಬೆನ್ನತ್ತಿದ್ರು. ಹಾಗಾಗಿ ಕನ್ನಡ ಇಂಡಸ್ಟ್ರಿಯಿಂದ ನಮಗೆ ಇಲ್ಲಿಂದ ಬೆಂಗಳೂರಿಂದ ಕೂಡ ಕೆಲವೊಬ್ಬರು ಟಚಲ್ಲಿದ್ದಾರೆ. ಆದರೆ ಇನ್ನೂ ಯಾವುವೂ ನಾವು ಇದು ಮಾಡಿಲ್ಲ. ಯಾಕಂದ್ರೆ ನನಗೆ ಫಸ್ಟ್ ನಮ್ಮ ಫಾದರ್ ಬಯೋಪಿಕ್ಕನ್ನು ಇದು ಮಾಡಿ ಅಂದ್ರೆ ಡೆಬ್ಯೂ ಫಿಲ್ಮ್ ಅಂತ ಹೇಳ್ತೇವಲ್ಲ, ಮುಂದೆ ನಾವು ನೋಡೋಣ ಅಂತ ಹೆಂಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಪ್ರೀತಿಯಿಂದ ಜೊತೆಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ವಿಜಯಾನಂದ ಸಿನಿಮಾ ನಿಮ್ಮ ಸಿನಿಮಾ ಆಗಿರ್ಬೋದು, ಬಟ್ ಅದು ನಾಡಿನ ಹೆಮ್ಮೆಯ ಸಿನಿಮಾ ಅನ್ನೋದ್ರಲ್ಲಿ ದೇರ್ ಇಸ್ ನೋ ಡೌಟ್. ಅದರಲ್ಲಿ ಕುತೂಹಲ ಪ್ರತಿದಿನ ಕೂಡ ಜಾಸ್ತಿ ಆಗ್ತಾ ಇದೆ. ಸಿನಿಮಾ ನೋಡಲೇಬೇಕು ಥಿಯೇಟ್ರಿಗೆ ಹೋಗಿ ಅಂತ. ಸೊ ತಮ್ಮ ಮೊದಲ ಪ್ರಯತ್ನದಲ್ಲಿ ನಿಮಗೆ ಸಕ್ಸಸ್ ಸಿಗಲಿ. ನಿಮ್ಮ ಪ್ರೊಡಕ್ಷನ್ ಮೂಲಕ ಇನ್ನು 100 ಸಿನಿಮಾಗಳು ಇಂಡಸ್ಟ್ರಿಯಲ್ಲಿ ಬರಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಕ್ಷಣದ ವಿಶೇಷ ಸಂದರ್ಶನ. ವಿಜಯಾನಂದ ಸಿನಿಮಾ ಇದೇ ಶುಕ್ರವಾರ ಇಡೀ ರಾಜ್ಯಾದ್ಯಂತ ಮಾತ್ರ ಅಲ್ಲ, ಆಗಲೇ ಹೇಳಿದೆ ನಾನು, ದೇಶವ್ಯಾಪಿ ಮಾತ್ರ ಅಲ್ಲ, ವಿಶ್ವವ್ಯಾಪಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ನಾಡಿನ ಹೆಮ್ಮೆಯ ಸಿನಿಮಾ. ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳನ್ನ ಕರ್ಕೊಂಡು ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ. ಸೊ ಹಾಗಾಗಿ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಒಂದು ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ. ಇದು ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ಫಸ್ಟ್ ಪ್ರತಿಕ್ಷಣ.